60ರಲ್ಲೇ ನಿಮ್ಮ ತಾತ ಅವರು ವಿದೇಶಕ್ಕೆ ಹೋಗಿರ್ತಾರೆ. ನಾನು ಸಂಗೀತ ವೃತ್ತಿಯಾಗಿ ತಗೊಂಡು ನನಗೆ ಒಂದು ಗೌರವ ಕೊಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಪದ ಇದೆಯಲ್ಲ, ಲೆಜೆಂಡ್ ಅಂತ. ಇನ್ನು ಶಿವು ಸರ್ ಅವರು ಯಾಕೆ ಮೃದಂಗವನ್ನೇ ಆಯ್ಕೆ ಮಾಡ್ಕೊಂಡಿತ್ತು? ಅದೇನೋ ಆ ಟೈಮ್ಗೆ ಏನೇನು ಬೇಕೋ ಅದು ಬಂದ್ಬಿಡೋದು, ತಿರುಗಿ ಹೇಳುವಷ್ಟು ಇದಿಲ್ಲ ನನಗೆ. ಯಾಕೆ ನಮ್ಮ ಕನ್ನಡ ಕಲಾವಿದರಿಗೆ ಅವಕಾಶ ಕಡಿಮೆ ಆಗ್ತಿದೆ? ಅವರಿಗೆ ಯೋಗ ಇರುತ್ತೆ, ಯೋಗ್ಯತೆ ಇರಲ್ಲ. ಹೂ ಎವರ್ ಇಟ್ ಮೇ ಬಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮರೆಯಾಗ್ತಿದೆ ಅಂತ ಅನಿಸ್ತಿದೆಯಾ? ಅದಕ್ಕಾಗಿ ನಮ್ಮ ತಂದೆ ಕೃಷ್ಣ ಸಂಗೀತ ಸಭೆ ಅಂತ ಒಂದು ಶುರು ಮಾಡಿದೆ. ಬರೀ ಕರ್ನಾಟಕದ ಕಲಾವಿದರಿಗೆ ಮಾತ್ರ ಅವಕಾಶ. ತುಂಬಿ ಆಡುವೇನೋ ಕಾರ್ಯಕ್ರಮ ಬರ್ತಾ ಇತ್ತು, ಅದು ಪ್ಯೂರ್ ಸಂಗೀತ ಇರ್ತಿತ್ತು. ಊರವರು ಅವ್ರವ್ರ ಲಾಭ ನೋಡೋದ್ರಿಂದ ನೀವು ಇವ್ರು ಗೆಲ್ತಾರೆ ಅನ್ಕೊಂಡಿರ್ತಾರೆ, ಇನ್ಯಾರನ್ನೋ ಗೆಲ್ಲಿಸ್ತಾರೆ. ಗುಡ್ ಆರ್ಟಿಸ್ಟ್ ನೋಸ್ ವೆನ್ ಟು ಲೀವ್ ದ ಸ್ಟೇಜ್ ಅಂತ. ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿ ಇಷ್ಟ ಹೆಸರಿದ್ದವನು ಏನಪ್ಪ ಹಿಂಗ್ ಆಡ್ತಾನೆ, ಹಿಂಗ್ ನುಡಿಸ್ತಾನೆ ಅನ್ನೋ ಬದಲು. ಸರ್, ಇನ್ನು ಡಾಕ್ಟರ್ SPB ಪೂರ ಕುಕ್ಕರಳ್ಳಿ ಕೆರೆ ಇದೆ ನೋಡಿ. ಮ್ಯೂಸಿಕ್ ಲವರ್ ಆಗಿರ್ಬೇಕು, ನಾಟ್ ಮ್ಯೂಸಿಷಿಯನ್ಸ್ ಲವರ್. ನಮಸ್ಕಾರ ಕರ್ನಾಟಕ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ನಾನು ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅವ್ರ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಅವ್ರು ಯಾರು ಅಂತ. ಅಷ್ಟು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಪ್ರಖ್ಯಾತಿ ಅನ್ನೋದಕ್ಕಿಂತ ಅವರ ಜೀವನವನ್ನೇ ಒಂದು ರೀತಿಯಾಗಿ ಸಂಗೀತಕ್ಕೆ ಮುಡಿಪಾಗಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಆನೂರು ಎಂಬ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಆ ಒಂದು ಕುಟುಂಬದಲ್ಲೇ ಸಂಗೀತ ಅನ್ನೋದು ಬೆರೆತು ಹೋಗಿದೆ. ಅವರ ಸಂಗೀತವನ್ನ ಇವತ್ತು ಎಷ್ಟೋ ಯುವಕರಿಗೆ ಯುವತಿಯರಿಗೆ ದಾರಿಯನ್ನ ಎರಿತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಒಂದು 5 ತಲೆಮಾರಿನಿಂದನೂ ಕೂಡ ಸಂಗೀತ ಅನ್ನೋದು ಬಂದ್ಬಿಟ್ಟಿದೆ ಅವರ ಕುಟುಂಬದಲ್ಲಿ. ಸೊ ಅಷ್ಟರ ಮಟ್ಟಿಗೆ ಸಂಗೀತವನ್ನೇ ಅವರ ಜೀವನವನ್ನ ಮಾಡ್ಕೊಂಡಿರುವಂತ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ವಿದ್ವಾನ್ ಶ್ರೀ ಆನೂರು ಅನಂತ ಕೃಷ್ಣ ಶರ್ಮಾ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮ ಪಾಡ್ಕಾಸ್ಟ್ ನಲ್ಲಿ ಇದ್ದಾರೆ. ಇವತ್ತು ಮಾತುಕತೆ ಅಷ್ಟೇ ಅಲ್ಲ, ಸಂಗೀತವನ್ನ ಕೂಡ ಈ ಪಾಡ್ಕಾಸ್ಟ್ ನಲ್ಲಿ ನೀವು ಕೇಳ್ಬೋದು. ಸೊ ಮೊದಲನೇದಾಗಿ ಸರ್ ನಾ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಅಂಡ್ ಕರ್ನಾಟಕ ಟಿವಿ ಪಾಡ್ಕಾಸ್ಟ್ ಗೆ ಬಂದಿದ್ದು ಬಹಳಷ್ಟು ಖುಷಿ ಆಯ್ತು ಸರ್. ಸ್ವಾಗತ. ಅಷ್ಟೇ, ಒಬ್ಬ ಶಾಸ್ತ್ರೀಯ ಸಂಗೀತಗಾರನನ್ನ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಇದನ್ನ ಹೀಗೆ ಮುಂದುವರಿಸಿ. ಖಂಡಿತವಾಗ್ಲೂ ಸರ್. ಅಂದ್ರೆ ಈಗ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕಡಿಮೆ ಆಗತ್ತೆ ಅನ್ನೋ ಒಂದು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರನ್ನ ಕಾರ್ಯಕ್ರಮಗಳು ನಡೀತಾ ಇದೆ. ಆದ್ರೆ ಈ ರೀತಿ ಇವಾಗ ಏನಾಗಿದೆ ಅಂದ್ರೆ ಕಲಾವಿದರು ಕಲೆ ಏನಂದ್ರೂ ಬೇರೆ ಸಿನಿಮಾ ಧಾರಾವಾಹಿ ಕಲಾವಿದರೆ, ಇದು ಸಿನಿಮಾಲ್ ಹಾಡೋರೆ ಸಂಗೀತಗಾರರು, ಹೀಗೆಲ್ಲ ಇದೆಯಲ್ಲ. ಅದೆಲ್ಲ ಬಿಟ್ಟು ಶಾಸ್ತ್ರೀಯ ಸಂಗೀತ ಅದು ಮೂಲ, ಅದು ಜಾನಪದದಿಂದ ಬಂದಿದೆ ಅಂತಾರೆ ಸರಿ, ಆದರೆ ಅದು ಒಂದು ಕಲೆ. ಅದಕ್ಕೆ ನಾವು ಗೌರವ ಕೊಡಬೇಕು ಅನ್ನೋದು ಬಹುಶಃ ಕರ್ನಾಟಕ ಟಿವಿ ಈಗ ಶುರು ಮಾಡಿದೆ. ಅದಕ್ಕಾಗಿ ನಾನು ಮೊದಲನೇದಾಗಿ ವಂದನೆಗಳನ್ನು ತಿಳಿಸಿ ಹೀಗೆ ಹೋಗ್ತಾ ಇರಲಿ ಅಂತ ಕೇಳ್ಕೊಳ್ತಾ, ಕರ್ನಾಟಕ ಟಿವಿಯ ವೀಕ್ಷಕರಿಗೂ ಕೇಳ್ಕೊಳ್ತಾ ಇದ್ದೀನಿ, ಜಾಸ್ತಿ ಲೈಕ್ ಮಾಡಿ ಈ ಥರ ಕಾರ್ಯಕ್ರಮಗಳನ್ನ ಅಂತ. ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಆರಾಮಾಗಿದ್ದೀರಾ? 60 ವರ್ಷಕ್ಕೆ ಏನೇನು ಬರಬೇಕೋ ಬಂದಿದೆ ಅಲ್ವೇ? ಪರವಾಗಿಲ್ಲ, ಆರಾಮಾಗಿದ್ದೀರಾ ಸರ್. ಇನ್ನು ನಾನು ಆಗ್ಲೇ ಹೇಳ್ದೆ ಇಂಟ್ರಡಕ್ಷನ್ ಕೊಡ್ಬೇಕಿದ್ರೆ, ನಿಮ್ದು ಇವಾಗ ಸಂಗೀತ ಬಂದಿರುವಂತದ್ದಲ್ಲ, 5 ತಲೆಮಾರಿಂದನೂ ಕೂಡ ಕುಟುಂಬದಲ್ಲೇ ಸಂಗೀತ ಅನ್ನೋದು ಬಂದ್ಬಿಟ್ಟಿದೆ. ಆನೂರಿಂದ ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಲ್ಲಿ ನಿಮ್ಮದೇ ಆದಂತ ಸಂಗೀತಕ್ಕೆ ಕೊಡುಗೆಯನ್ನ ಕೊಡ್ತೀರಾ. ಅದಷ್ಟೇ ಅಲ್ಲದೆ ಇವಾಗ ಎಷ್ಟೋ ಸಂಗೀತ ಕಲಾವಿದರಿಗೆ ಟೀಚ್ ಮಾಡ್ತಾ ಇದ್ದೀರಾ ಕೂಡ ನೀವು. ಸೊ ಹೇಗೆ ಸರ್ ನಿಮ್ಮ ಕುಟುಂಬದಲ್ಲಿ ಈಗ ಬಂದಿದ್ದು? ಮತ್ತೆ ಇನ್ನೊಂದು ನಾನು ಕೇಳಲೇಬೇಕು ಸರ್, ಅಂದ್ರೆ 60ರಲ್ಲೇ ನಿಮ್ಮ ತಾತ ಅವರು ವಿದೇಶಕ್ಕೆ ಹೋಗಿರ್ತಾರೆ, ಅಲ್ಲಿ ಸಂಗೀತ ಪ್ರದರ್ಶನವನ್ನ ಕೊಡ್ತಾರೆ. ಸೊ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. 5 ತಲೆಮಾರು ಅಂದ್ರೆ ನಮ್ಮ ಮುತ್ತಾತ ಸುಬ್ಬರಾಯ ಶಾಸ್ತ್ರಿಗಳು ಅಂತ, ಅವರು ಆನೂರ್ ಅಂತ. ನೀವು ಮೊದಲು ಹೇಳಿದ್ದು ಕೋಲಾರ ಜಿಲ್ಲೆ ಕರೆಕ್ಟು. ನಂತರದಲ್ಲಿ ಅದು 2 ಆಯ್ತು, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ. ರಾಜಕೀಯಕ್ಕೋಸ್ಕರ ಆಯ್ತೋ ಅಥವಾ ದೊಡ್ಡದು ಅಂತ ಆಯ್ತೋ ಗೊತ್ತಿಲ್ಲ. ಈಗ ನಮ್ಮ ಆನೂರು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದೆ. ಈಗಲೂ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ. ಬಟ್ ಯಾವುದೇ ರೀತಿಯಾದಂಥ ಆಸ್ತಿ ಆಗಲಿ ನಮ್ಮ ಬಂಧು ಬಳಗ ಯಾರಿಲ್ಲ. ಆದರೆ ಊರ ದೇವರ ಇದಕ್ಕೆ ಹೋಗ್ತೀವಿ ರಥೋತ್ಸವಕ್ಕೆ, ಮತ್ತೆ ಸುಮ್ಮನೆ ಹೋಗಿ ಬರ್ತಾ ಇರ್ತೀವಿ ಅಷ್ಟೇ.
ಆವಾಗ ಅವರು ಸಂಗೀತದ ಒಂದು ಆಸೆಯಿಂದಾಗಿ ಅವರ ಬಗ್ಗೆ ಅಷ್ಟೊಂದು ನಮಗೆ ಮಾಹಿತಿ ಇಲ್ಲ. ಆದರೆ ಅವರು ಬೆಂಗಳೂರಿಗೆ ಬಂದ್ಬಿಟ್ರು ಏಕ್ದಮ್. ಆಗ್ಲೇ ಬಹುಶಃ 40-30 ಇಸ್ವಿನೋ ಏನೋ ಗೊತ್ತಿಲ್ಲ, ಇನ್ನೂ ಇರ್ಬೇಕು. ಯಾಕೆಂದ್ರೆ ನಮ್ಮ ತಂದೆ ಹುಟ್ಟಿದ್ದೆ 33ರಲ್ಲಿ, 32-33ರಲ್ಲಿ. ಸೊ ಅವಾಗ ಅವರು ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ತಾತ ಶಾಮಣ್ಣ ಅಂತ, ಅವರು ಇವರಿಬ್ಬರು ವೀಣೆ ನುಡಿಸ್ತಾ ಇದ್ರು. ಅದು ದೊಡ್ಡವರು ವೈಲಿನೂ ನುಡಿಸ್ತಾ ಇದ್ರಂತೆ. ಹಾಗಾಗಿ ನಮ್ಮ ತಾತನವರ ತಮ್ಮ ಆನೂರು ಸೂರ್ಯನಾರಾಯಣ ಅಂತ, ನೀವು ಹೇಳಿದ್ರಲ್ಲ ವಿದೇಶಕ್ಕೆ ಹೋಗಿದ್ರು ಅಂತ, ಅವರು 60-70 ದಶಕಗಳಲ್ಲೇ ಸುಮಾರು, ನಿಮಗೆ ಪಂಡಿತ್ ರವಿಶಂಕರ್ ಗೊತ್ತಿರ್ಬೋದು, ಅವರ ಅಣ್ಣ ದೊಡ್ಡ ನೃತ್ಯಗಾರರು ಉದಯ್ ಶಂಕರ್ ಅಂತ. ಅವರ ಕನಸು ಇಡೀ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಸಂಗೀತ ಮತ್ತು ಕಲೆಯದ ಒಂದು ಟ್ರೂಪ್ ಮಾಡಬೇಕು ಅಂತ ಆ ರೀತಿ ಮಾಡಿ ಅವರು ಅದರಲ್ಲಿ ಮೇಯ್ನಾಗಿ ಇವರು ನೃತ್ಯಕ್ಕೆ ಹಾಡೋದು ಅಂತ ಇವ್ರ ವಾಯ್ಸ್ ಅವ್ರಿಗೆ ಅಷ್ಟು ಇಂಪ್ರೆಸ್ ಆಯ್ತು. ಹಾಗಾಗಿ ಅವರು ಆವಾಗ ಒಂದಂತೂ ಚಾರ್ಟೆಡ್ ಫ್ಲೈಟ್ನಲ್ಲೇ ದೇ ಹ್ಯಾವ್ ಗಾನ್ ಟು ರಷ್ಯಾ, ಆಗಿನ ರಷ್ಯಾಕ್ಕೆ 64 ಸೊ ಅವಾಗ ರವಿಶಂಕರ್ ಇರ್ತಾರೆ, ಎಲ್ಲ ಚಿಕ್ಕವರು ಅವಾಗ. ಸೊ ಹಂಗೆ ಅವರು ತುಂಬ ದೊಡ್ಡ ಗಾಯಕರು ಮತ್ತು ವಾಗ್ಗೇಯಕಾರರು ಅಂತೀವಿ ನಮ್ಮ ಶಾಸ್ತ್ರೀಯ. ಅಂದರೆ ಸಾಹಿತ್ಯನೂ ಬರೆದು ಅದಕ್ಕೆ ಸಂಗೀತನೂ ಕೊಡುವಂಥವ್ರಿಗೆ ವಾಗ್ಗೇಯಕ ಆಗಿದ್ರು. ಅದರಲ್ಲೂ ನೃತ್ಯಕ್ಕೆ ಭಾರಿ ದೊಡ್ಡ ಕಲಾವಿದರಿಗೆಲ್ಲ ಅವರು ಹಾಡ್ತಾಯಿದ್ರು. ಆನೂರು ಸೂರ್ಯನಾರಾಯಣ ಅಂತ, ನಮ್ಮ ತಾತ ಶಾಮಣ್ಣ ಅಂತ. ಆದರೆ ಅವರು LICನಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದರಂತೆ ಇದ್ರು. ನಾನೊಂದು 4 ವರ್ಷ ಅವರು ಹೋದಾಗ 69ರಲ್ಲಿ. ನಂತರ ನಮ್ಮ ತಂದೆ ಆನೂರು ರಾಮಕೃಷ್ಣ ಅಂತ, ಅವರು ವೀಣೆ, ಮುಖ್ಯವಾಗಿ ಪಿಟೀಲು ತುಂಬ ಪ್ರಖ್ಯಾತರಾಗಿದ್ದರು ಅವರು. ಮತ್ತು ಕೊಳಲು ನುಡಿಸೋರು, ಹಾಡುಗಾರರು, ಒಳ್ಳೆ ಗುರು. ಮೊದಲಿಗೆ ಅವರು ವೃತ್ತಿಯಾಗಿ ತಗೊಂಡು ನಂತರ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಶುರುವಾಗುತ್ತೆ. ಅದನ್ನು ಮಾಡಿದವರು ಆಗಿನ ಕುಲಪತಿಗಳಾಗಿದ್ದ H. ನರಸಿಂಹಯ್ಯನವರು. ನರಸಿಂಹಯ್ಯನವ್ರಿಗೆ ನಮ್ಮ ತಂದೆ ಭಾಳ ಗೊತ್ತಿದ್ದರಿಂದ ಅವ್ರನ್ನ ಬಲವಂತಾಗಿ ನೀವು ಬಂದು ಟೀಚ್ ಮಾಡಬೇಕು ಅಂತ. ಸೊ ಅವರೊಂದು 18 ವರ್ಷ ಯೂನಿವರ್ಸಿಟಿಲಿ ಟೀಚ್ ಮಾಡೋರು, ಅಂದರೆ ರಿಟೈರ್ಡ್ ಆಗೋದು. ಆಮೇಲೆ ನಂತರ ನಾನು ಸ್ವಲ್ಪ ಹಾಡ್ತಿದ್ದೆ, ವೀಣೆ ನುಡಿಸ್ತಿದ್ದೆ. ಆದರೆ ಮೃದಂಗ ಅದು ಮುನ್ನೆಲೆಗೆ ಬಂತು. ನಮ್ಮ ಅಣ್ಣ ಆನೂರು ದತ್ತಾತ್ರೇಯ ಶರ್ಮ ಅಂತ, ಆತನು ಮೃದಂಗ ನುಡಿಸ್ತಾರೆ. ನಮ್ಮ 3 ಜನ, ಅಣ್ಣ ದೊಡ್ಡವನು, ನಮ್ಮ ಅಕ್ಕ ವಿಜಯಲಕ್ಷ್ಮಿ, ನಾನು. ನಮ್ಮ ತಂದೆ ಆನೂರು ರಾಮಕೃಷ್ಣ, ನಮ್ಮ ತಾಯಿ ಶ್ರೀಲಕ್ಷ್ಮಿ. ಸೊ ಅದೊಂದು ಸಂಸ್ಕಾರದಿಂದ ಬಂದಿದ್ದರಿಂದ ಸಂಗೀತ ಅದು ಜೀನ್ಸ್ ಅಲ್ಲಿ ಬ್ಲಡ್ ಅಲ್ಲಿ ಎಲ್ಲ ಬಂತು. ದಿನ ನಾವು ಎದ್ದಾಗ್ಲಿಂದ ಸಂಗೀತವನ್ನು ಆಲಿಸ್ತಾ ಇದ್ವಿ. ಈಗ ನಮ್ಮ ಅಣ್ಣನ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಇದ್ರೆ ವೃತ್ತಿಲಿದ್ದಾರೆ. ಹೀಗೆ ನಡ್ಕೊಂಡು ಬರ್ತಾ ಇದೆ. ಅದು ಒಂದು ಇಂಟ್ರೆಸ್ಟಿಂಗ್ ಇದು. ಯಾರೋ ಬಂದಿದ್ರು ಊರಿಂದ, ಅದೇ ನಮ್ಮ ಆನೂರು ಕಡೆಯಿಂದ. ಸೊ ಏನು ಮಾಡ್ತಾನಪ್ಪ ನಿನ್ನ ಮಗ? ಅವಾಗೆಲ್ಲ ಯಾರಾದರೂ ಬಂದರೆ ಈಗಿನ ಥರ ಎಲ್ಲರೂ ರೂಮ್ಗೆ ಹೋಗ್ತಾ ಇರಲಿಲ್ಲ. ಮನೆ ಇದ್ದಿ ಅನ್ನೋ ಒಂದು ರೂಮ್ ಅಷ್ಟೇ ಇರೋದು. ಎಲ್ಲ ಮಾತಾಡ್ಸ್ಕೊಂಡು, ಇಲ್ಲಪ್ಪ ಅವನು ಸಂಗೀತದಲ್ಲೇ ಇದ್ದಾನೆ, ಅವನಿಗೂ ಅದೇ ಇರಿಸ್ಬಿಟ್ಟೆ. ಕಷ್ಟ ಆಗಲ್ವಾ ನಿನಗೆ? ಬೇಡ ಅನ್ಬೇಕಾಗಿತ್ತು, ಎಲ್ಲಾದ್ರೂ ಒಂದು ಕೆಲಸ ಮಾಡ್ಕೊಬೇಕಾಯ್ತು ಅಂತೇನೋ. ನಾವು ತೆಲುಗಿನವರು, ತೆಲುಗಿನಲ್ಲಿ ಹೇಳಿದ್ರು. ಆ ಬೆಲ್ಟೆಲ್ಲ ತೆಲುಗೆ. ನಿಮಗೆ ಚಿಂತಾಮಣಿ, ಕೋಲಾರು, ಅದರಲ್ಲೂ ನಮ್ಮ ಆನೂರು ಇದೆಯಲ್ಲ, ಬಾರ್ಡ್ರ್ ಏರಿಯಾನೇ, ಶ್ರೀನಿವಾಸಪುರ, ಅದಾದಮೇಲೆ ಮದನಪಲ್ಲಿ, ಹೀಗೆಲ್ಲ ಬಂದ್ಬಿಡು. ಸೊ ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ ನೋಡು, ನಾನು ಸಂಗೀತ ವೃತ್ತಿಯಾಗಿ ತಗೊಂಡು ನನಗೆ ಒಂದು ಗೌರವ ಕೊಟ್ಟಿದೆ. ಅದು ನಾನು ಇವತ್ತು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ. ನನಗೆ ಅಂತ ಒಂದು ಮನೆ ಇದೆ. ಓ ರಾಮಕೃಷ್ಣ ಅವರ ಅಂದರೆ ಗೌರವ ಕೊಡೋ ಜನ ಇದ್ದಾರೆ. ಇಷ್ಟೆಲ್ಲ ಕೊಟ್ಟಂಥ ಸಂಗೀತ ನಾನೇನು ತಗೊಂಬೇಡ ಅಂದರೆ ನಾನು ಅದಕ್ಕೆ ಮಾಡಿರೋ ದ್ರೋಹ ಆಗುತ್ತೆ ಅಂತ. ಸೊ ಅದೇ ಪಾಲಿಸಿ ನಾನು ನನ್ನ ಮಕ್ಕಳಿಗೆ ಅಲ್ವಾ. ಹೌದು, ನನಗೆಲ್ಲ ಕೊಟ್ಟಿದೆ ಅದು. ಏನವರು ಅಂದರೆ ನಾವು
ಏನು ರಾಜನ್ ಥರ ಇಲ್ಲದೆ ಇದ್ರೂ ಏನು ಬೇಕೋ ನಮಗೆ ಅಷ್ಟು ಸಂಗೀತದಿಂದ ನಮಗೆ ಸಿಕ್ಕಿದೆ, ತೃಪ್ತಿ ಇದೆ. ಇಲ್ಲ ನೀನು ತಗೋಬೇಡ ಇದ್ರಲ್ಲಿ ನಡೆಯಲ್ಲ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷ ನಡ್ಸ್ಕೊಂಬಂದಿದ್ದ ನಮ್ಮನ್ನು ಕಾಪಾಡಿದ್ದ ಆಶ್ರಯ ಆಗಿದ್ದ ಸಂಗೀತಕ್ಕೆ ಇದಾಗುತ್ತೆ ಅಂತ ಹೇಳಿ ಇದೆ. ಸೊ ಅದು ಅವ್ರು 5ನೇ ತಲೆಮಾನವರು, ನಾವು 4ನೇ ತಲೆಮಾನ. ದಟ್ಸ್ ನೈಸ್ ಸರ್. ಇನ್ನು ಭಾಳಷ್ಟು ಇನ್ಸ್ಟ್ರೂಮೆಂಟ್ಗಳಿದೆ, ಮೃದಂಗ ಆಗಿರ್ಬೋದು, ಪಿಟೀಲ್ ಆಗಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಇದೆ. ಯಾಕೆ ನಾನು ನಿಮ್ಮನ್ನ ಶಿವ ಸರ್ ಅಂತಾನೆ ಕರಿಬೋದು, ಅದು ನಾನು ಹೇಳಲೇಬೇಕು. ಹಾನೂರು ಅನಂತಕೃಷ್ಣ ಶರ್ಮಾ ಅನ್ನೋದು ಒಂದು ಹೆಸರಾದ್ರೆ ಪ್ರಖ್ಯಾತಿನ ಪಡ್ಕೊಂಡಿರೋದು ಶಿವ ಸರ್ ಅಂತಾನೆ. ಎಲ್ಲ ಪ್ರೀತಿಯಿಂದ ಶಿವ ಸರ್ ಅಂತಾನೆ ಕರೀತಾರೆ. ಇನ್ನು ಶಿವ ಸರ್ ಅವರು ಯಾಕೆ ಮೃದಂಗವನ್ನೇ ಆಯ್ಕೆ ಮಾಡ್ಕೊಂಡಿತ್ತು? ನಾನು ಹೇಳಿದ್ನಲ್ಲ, ನನಗೆ ಹುಟ್ಟಾಗಿಂದ ಅದೊಂದು ಪ್ರಾಡಿಜಿ ಅಂತಾರಲ್ಲ ಆ ಥರ ಹಾಡೋದು, ಈ ವೀಣೆದು. ಆಮೇಲೆ ಒಂದು 13ನೇ ವರ್ಷದಲ್ಲಿ ಇಲ್ಲ ನೀನು ಕಲೀಲೇಬೇಕು, ಯಾರ ಹತ್ರ ಆದರೂ ನುಡಿಸ್ತಾ ಇದ್ದೆ. ಬಟ್ ಅದೇನೋ ಆ ಟೈಮ್ಗೆ ಏನೇನು ಬೇಕೋ ಅದು ಬಂದ್ಬಿಡೋದು ವಿನಃ ಏನು ನುಡಿಸಿದ್ದೀನಿ ಅಂತ ಕೇಳಿದರೆ ತಿರುಗಿ ಹೇಳುವಷ್ಟು ಇದಿಲ್ಲ ನನಗೆ. ಆದರೆ ಆ ಟೈಮಿಗೆ ಬಂದ್ಬಿಡೋದು. ಸೊ ಅವಾಗಿಂದ ಮೃದಂಗದಲ್ಲಿ ಪಾಠ ಶುರು ಮಾಡಿದೆ. ಸೊ ಯಾವಾಗ ಅದರಲ್ಲಿ ಇದಾಯಿತು, ಮಿಕ್ಕಿದ್ದೆಲ್ಲ ಸ್ವಲ್ಪ ಹಿಂದಕ್ಕೆ ಹೋಯಿತು. ಪಿಟೀಲು ಸ್ವಲ್ಪ ಕಲಿಯೋಕ್ಕೆ ಶುರು ಮಾಡಿದ್ದೆ, ನಮ್ಮ ತಂದೆ ಹತ್ರ ಮಾಡಿದ್ದೆ. ಆಮೇಲೆ ಅವರ ಸ್ನೇಹಿತರೊಬ್ಬರು ಸಂಗೀತ ಕಲಾರತ್ನ HV ಕೃಷ್ಣಮೂರ್ತಿ ಅಂತ, ಅವ್ರ ಹತ್ರನೂ ಹಾಕೋದು. ನಮ್ಮಲ್ಲ ಕಲ್ವಿಯಲ್ಲ ಇವರು, ಹಿತ್ಲು ಗಿಡ ಮೊದಲ ಅಂತ. ಬಟ್ ಎಲ್ಲಾದ್ರೂ ಇದೇ ಫೋರ್ ಫ್ರಂಟಿಗೆ ಬಂತು. ಹಂಗೆ ಅದೇ ಈ ತಾಳವಾದ್ಯಗಳ ಹುಚ್ಚು ಜಾಸ್ತಿ ಆಯ್ತು. ಓಕೆ ಸರ್. ಇನ್ನು ತುಂಬಾ ಮೃದಂಗ ಕಲಾವಿದರು ಕೂಡ ಇದ್ದಾರೆ, ಬಟ್ ಆದ್ರೆ ಶಿವ ಸರ್ ಅಂತ ಹೇಳಿದ್ರೆ ಮೃದಂಗ ಕಲಾವಿದರಲ್ಲಿ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಅಷ್ಟು ಕೊಡುಗೆಯನ್ನ ಕೊಟ್ಟಿದ್ದೀರಾ. ಸೊ ಈ ಒಂದು ಏನು ರಾಗ, ಲಯ, ತಾಳ, ಭಾವ ಎಲ್ಲವನ್ನ ಸೇರಿಸಿ ನೀವು ಮೃದಂಗವನ್ನ ನುಡಿಸ್ತೀರಾ. ಸೊ ಇದನ್ನ ಹೇಗೆ ಪ್ರೇರಣೆಯಾಗಿ ತಗೊಬೋದು ಅಂತ ಅನ್ಸುತ್ತೆ? ಬ್ರ್ಯಾಂಡ್ ಅಂತ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ನಾನು ಒಬ್ಬೊಬ್ಬರು ಅವರವರ ಶೈಲಿನ ಅಳವಡಿಸ್ಕೊಂಡಿರ್ತಾರೆ. ಈಗ ಒಂದು ಬಾನಿ ಅಂತಿರುತ್ತೆ. ಹಿಂದೂಸ್ತಾನಿಲಿ ಹೇಗೆ ಘರಾನ ಅಂತೀವೋ, ಒಂದೊಂದು ಸ್ಕೂಲ್ಗೆ ಒಂದೊಂದು ಊರ ಹೆಸರು ಕೊಟ್ಟಿದ್ದಾರೆ ಅವರು. ಬನಾರಸ್ ಘರಾನ, ದಿಲ್ಲಿ ಘರಾನ, ಮತ್ತು ಲಕ್ನೋ ಘರಾನ, ಹೀಗೆ ಪಂಜಾಬ್ ಘರಾನ ಅಂತ ಆ ಘರಾನಗಳಿದೆ. ಮೈಹರ್ ಘರಾನ ಅಂತ. ಅದರದ್ದೇ ಏನೋ ಟಿಪಿಕಲ್ ಆಗಿ ಒಂದು ಸ್ಟೈಲ್ ಇರುತ್ತೆ. ಅದೇ ಥರ ಇಲ್ಲಿ ನಮ್ಮಲ್ಲಿ ಬಾನಿ ಅಂದರೆ ಯಾರೋ ಹಿರಿಯರ ಒಂದು ಸ್ಟೈಲ್ನ ಅನುಸರಣೆ ಮಾಡೋದು ಅಂತ ಇರುತ್ತೆ. ಆದರೆ ಆಗಿನ ಕಾಲಕ್ಕೆ ಅದು ಯಥಾವತ್ತಾಗಿ ಆ ಟ್ರೆಡಿಷನ್ ಇತ್ತು. ಯಾವಾಗ ಈ ಮೀಡಿಯಾ ಫಸ್ಟು ರೇಡಿಯೋ ಬಂತು, ಸೊ ಹೆಚ್ಚಾಗಿ ಕೇಳೋಕ್ಕೆ ಆಗ್ತಿರಲಿಲ್ಲ. ನೀವು 60 ಅಥವಾ ಸ್ವಾತಂತ್ರ್ಯ ಮೊದಲು ತಗೊಂಡ್ರೆ ಅವಾಗ ರೇಡಿಯೋ ಅನ್ನೋದೇ ಒಂದು ಲಕ್ಸುರಿ. ಹೌದು, ಅವಾಗೆಲ್ಲ ಟಿವಿ ಎಲ್ಲ ಇರಲಿಲ್ಲ, ರೇಡಿಯೋನೇ. ನಮ್ಮ ತಂದೆ ಹೇಳೋರು, ನಮ್ಮಲ್ಲೂ ರೇಡಿಯೋ ಇಲ್ವಂತೆ. ಸಂಗೀತ ಬರೋ ಟೈಮ್ಗೆ ಅದು 3ನೇ ಮನೇಲಿ ಎಲ್ಲೋ ಇರೋದಂತೆ. ಅಲ್ಲಿ ಎಲ್ಲ ಜನ ಸೇರೋರಂತೆ. 2 hours ಸಂಗೀತ ಬರೋದಂತೆ. ಆದರೆ ದಟ್ ವಾಸ್ ಎ ಲಕ್ಸುರಿ ಅವಾಗ. ಆಮೇಲಿಂದ ಆ ಲಕ್ಸುರಿ ತಂದಿಂದ ಅದು ನೆಸ್ಸಿಟಿ ಲೆವೆಲ್ಗೆ ಆಯಿತು. ನಿಮ್ಗೆ ಗೊತ್ತಿದೆಯಲ್ಲೋ, ಲೈಸೆನ್ಸ್ ಇಟ್ಕೋಬೇಕಾಗಿತ್ತು. ರೇಡಿಯೋ ಇಟ್ಕೋಬೇಕಂದ್ರೆ ಸೈಕಲ್ಗೂ ಇತ್ತು ಮೊದಲು ಒಂದು ಕಾಲದಲ್ಲಿ. ರೇಡಿಯೋಗೆ ಲೈಸೆನ್ಸ್ ಇಟ್ಕೊಳ್ಬೇಕಾಗಿತ್ತು. ಅಂದ್ರೆ ಏನೋ ಎಷ್ಟೋ ಒಂದಿಷ್ಟು ಕಡೆ ನಮ್ಮಲ್ಲೂ ನಾನು ನೋಡಿದ್ದೆ, ಒಂದು ಪುಸ್ತಕ ಇತ್ತು, ಹಂಗಿತ್ತು. ಸೊ ಆಮೇಲೆ ಕೇಳೋದು ಜಾಸ್ತಿ ಆಗ್ಬಿಟ್ಟು ಆಮೇಲೆ ನಮಗೂ ಒಂದು ಮೆಚುರಿಟಿ ಅಂತ ಬರುತ್ತೆ. ಈಗ ನಮ್ಮ ಗುರುಗಳ ಶೈಲಿ ಅವ್ರು ಹೇಳ್ಕೊಟ್ಟಿದ್ದ ಜೊತೆಗೆ ನಮ್ಮದೇ ಒಂದು ಶೈಲಿ ಅಂತ ಅದು ಯಾರಿಗಾದ್ರೂ ಬರುತ್ತೆ. ಇವಾಗ ಆ್ಯಂಕರ್ ಆಗಿ ನೀವು ಯಾರನ್ನೂ ನೋಡ್ತಿರ್ತೀರಿ, ಒಂದು ವರ್ಷ ದಟ್ ಇನ್ಫ್ಲೂಯೆನ್ಸ್ ವಿಲ್ ಬಿ ಆನ್ ಯು. ಬಟ್ ಲೇಟರ್ ಆನ್ ನಿಮಗೆ ಮಾತಾಡ್ತಾ ನೋಡ್ತಾ ನಿಮಗೆ ನಿಮ್ದಾದ ಒಂದು ರಂಜಿತ್ ಅವರು ಶೈಲಿ ಇದು ಅಂತ ಒಂದು ಬರುತ್ತೆ. ಹೇಗೆ ಅಂದ್ರೆ ಎಕ್ಸ್ಪೀರಿಯನ್ಸ್, ಆ ಥರ ನಮ್ದು ಒಂದು ಬಂದಿದೆ. ಅದರಿಂದ ಅದು ಬ್ರ್ಯಾಂಡ್ ಅಂತ ಆಗ್ಲಿ ಆ ಥರದ್ದೇನು ಆಗಲ್ಲ. ಸರಿ, ಯಾಕೆಂದ್ರೆ ನೀವು ಹೆಚ್ಚಾಗಿ ನೋಡಿರೋದು ನನ್ನನ್ನು, ಅದರಿಂದ ಹಾಗನ್ಸುತ್ತೆ. ನೀವು ಇದರೊಳಗೆ ಇಳಿದು ಬೇರೆಯವ್ರದ್ದು ಎಲ್ಲ ಕೇಳಿದ್ರೆ, ಹಾಡೋದಾಗ್ಲಿ, ಮೃದಂಗ ನೋಡಿ, ಅವಾಗ ನಿಮಗೆ ಅದರ ಒಂದು ರುಚಿ ಬರುತ್ತೆ. ಆ ಥರ ಅದು ಏನು ವಿಶೇಷ ಅಂತ ಏನಿಲ್ಲ.
ಕೇಳ್ಮೆಯಿಂದ ಅದು ನಮ್ಮದೇ ಆದ ಒಂದು ಶೈಲಿ ಬರುತ್ತೆ. ಆಮೇಲೆ ಇದು ಪರ್ಕ್ಯೂಷನ್ ಇನ್ಸ್ಟ್ರೂಮೆಂಟ್ಸ್, ತಾಳವಾದ್ಯ. ಸೊ ನಮ್ಮ ಕೈ ಹದ ಹೇಗಿರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಂಡಿರ್ತೀವಿ. ನಮ್ಮ ಡ್ರಾಬ್ಯಾಕ್ಸು ಇರುತ್ತೆ, ಎಂಥವನಿಗಾದರೂ ಇರುತ್ತೆ. ಸೊ ಅದನ್ನು ಮುಚ್ಚಿ ನಮ್ಮ ಪ್ಲಸ್ ಪಾಯಿಂಟ್ ಏನಿದೆ ಅದನ್ನ ಜಾಸ್ತಿ ತೋರಿಸಬೇಕು. ಅದೇ ಪ್ರೊಫೆಷನಲಿಸಮ್ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಅದು ಇದ್ದೇ ಇರುತ್ತೆ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಏನೋ ದೊಡ್ಡ ಇದು ಅವನು ಏನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವೀಕ್ ಪಾಯಿಂಟ್ ಇರುತ್ತೆ. ನಾಟ್ ಓನ್ಲಿ ಇನ್ ಏನು ಫೈನ್ ಆರ್ಟ್ಸ್, ಎಲ್ಲರಿಗೂ ಇರುತ್ತೆ. ಮಾತಾಡೋರ್ಗೆ ಇರುತ್ತೆ, ವಿಜ್ಞಾನಿಗಳಿಗಿರುತ್ತೆ ಅಲ್ವಾ? ಏನೋ ಒಂದು ವೀಕ್ ಪಾಯಿಂಟು, ಏನೋ ಒಂದು ತೊಂದರೆ ಇರುತ್ತೆ ಯಾವುದೋ ಒಂದು ಇದರಲ್ಲಿ. ಅದನ್ನು ಮರೆಮಾಚಿ ಚೆನ್ನಾಗಿ ನುಡಿಸೋದು ಅಥವಾ ಹಾಡೋದು ಹಾಗೆ. ಓಕೆ. ಸೊ ಇನ್ನು ಸರ್, ನಾ ಇದನ್ನು ಕೇಳಲೇಬೇಕು. ಗಣೇಶ ಫೆಸ್ಟಿವಲ್ ಆಗಿರ್ಬೋದು, ರಾಮನವಮಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಬ್ಬಗಳಲ್ಲಿ ಚೆನ್ನೈನಿಂದ ಕಲಾವಿದರನ್ನ ಕರೆಸ್ತಾರೆ. ನಮ್ಮ ಬೆಂಗಳೂರು ಅಂತ ಹೇಳೋದಕ್ಕಿಂತ ಭಾಳಷ್ಟು ಬೇರೆ ಬೇರೆ ಕಡೆನೂ ಕೂಡ ಕರೆಸ್ತಾರೆ. ಯಾಕೆ ನಮ್ಮ ಕನ್ನಡ ಕಲಾವಿದರಿಗೆ ಅವಕಾಶ ಕಡಿಮೆ ಆಗ್ತಿದೆ, ಅಥವಾ ನಮ್ಮ ಕನ್ನಡ ಕಲಾವಿದರಲ್ಲಿ ಏನಾದರೂ ಕೊರತೆ ಇದೆಯಾ? ಯಾಕೆ ಈ ರೀತಿಯಾಗಿ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ? ಒಂದು ಕಾಲದಲ್ಲಿ ಬಹುಶಃ ಒಂದು 60-70 ವರ್ಷದಿಂದ ಹೆಚ್ಚಾಗಿ ಕಲಾವಿದರು ಅಲ್ಲಿಂದ ಬರ್ತಾ ಇದ್ರು. ಅದು ಒಂದು ಟ್ರೆಡಿಷನ್ ಆಗೇ ಬಂದ್ಬಿಟ್ಟಿದೆ. ಅಲ್ಲಿಂದ ಕರ್ಸ್ಬೇಕು. ಆಮೇಲೆ ನಮ್ಮ ಜನನು ಸ್ವಲ್ಪ ಹೆಸರು ನೋಡಿ ಬರೋರಿದ್ದಾರೆ. ಹೌದು, ಅದು ನಿಲ್ಬೇಕು. ಇವಾಗ ಯೋಗ ಯೋಗ್ಯತೆ ಅಂತ ಕೆಲವರಿಗೆ ಯೋಗ ಇರುತ್ತೆ, ಯೋಗ್ಯತೆ ಇರಲ್ಲ. ಕೆಲವರಿಗೆ ಯೋಗ್ಯತೆ ಇರುತ್ತೆ, ಯೋಗ ಇರಲ್ಲ. ಅದೆರಡೂ ಒಟ್ಟಿಗೆ ಹೋಗಬೇಕು. ಬಟ್ ಏನಾಗಿದೆ, ಆರ್ಗನೈಸರ್ಸ್ಗಳಲ್ಲಿ ಅದೊಂದು ಉಳ್ಕೊಂಡ್ಬಿಟ್ಟಿದೆ. ಅಥವಾ ಏನು ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ನಮ್ಮ ದಕ್ಷಿಣಾದಿ ಸಂಗೀತದಲ್ಲಿ, ಉತ್ತರಾದಿ ಸಂಗೀತದಲ್ಲಿ ಇಲ್ಲ ಬಾಂಬೆಯಿಂದ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಕಲ್ಕತ್ತಾಯಿಂದ ಬರಬೇಕು. ಆದರೆ ಇವಾಗ ಕಲಾವಿದರು ಇಲ್ಲೂ ಇದ್ದಾರೆ. ಅದು ಏನಂದರೆ, ನಾವು ಆರ್ಗನೈಸರ್ ಆಗಿ ಮೊದಲನೇ ಜವಾಬ್ದಾರಿ ಅಂದರೆ ಕಲೆಯನ್ನು ಬೆಳೆಸೋದು ನೋಡ್ಬೇಕು ನಾವು. ಹೌದು, ಅಲ್ವಾ? ಹೌದು, ಖಂಡಿತ. ಇವಾಗ ಒಬ್ಬ ಅವನು ಈ ಸಂಸ್ಥೆಯಲ್ಲೂ ಹಾಡ್ತಾನೆ, ಇಲ್ಲೂ ಹಾಡ್ತಾನೆ, ಅಲ್ಲೂ ಹಾಡ್ತಾನೆ ಅಂದರೆ ಅವರು ಯಾರಾದರೂ ಒಬ್ರು ಗಮನಿಸ್ಬೇಕು. ಅಯ್ಯೋ, ಒಂದೇ ತಿಂಗಳಲ್ಲಿ 5 ಕಡೆ ಬರ್ತಿದ್ದಾನಲ್ಲ, ಅದ್ರ ಬದಲು ನಾವು ಬೀನ್ ಯಾಕೆ ಉಪಯೋಗಿಸ್ಕೋಬಾರ್ದು ಅಥವಾ ಸಿ ಯಾಕೆ ಉಪಯೋಗಿಸ್ಕೋಬಾರ್ದು? ಸ್ವಲ್ಪ ರಿಸ್ಕು ತಗೋಬೇಕು. ಜನ ಮೊದಲನೇ ಸರಿ ಬರೋದಿಲ್ಲ ಅಲ್ವಾ? ಯಾವ ವೃತ್ತಿಲಾದರೂ ಇದೆ ಅದು. ಕ್ರಿಕೆಟ್ ತಗೊಂಡ್ರೆ ಮೊದಲನೇ ದಿನದಿಂದ 100 ಹೊಡಿಬೇಕು ಅಂದ್ರೆ ಆಗಲ್ಲ. ಎಲ್ಲೋ 100ಕ್ಕೆ ಒಬ್ಬರಾಗಿರುತ್ತೆ, ಅಥವಾ ಎಲ್ಲ ವೃತ್ತಿನಲ್ಲೂ ಅದಿರುತ್ತೆ. ಆದರೆ ನಾವು ಅವನಿಗೆ ಅನುಭವ ಕೊಟ್ಟರೆ ತಾನೇ ಏನಾದರೂ ಅವನು ಬೆಳೆಯಕ್ಕೆ ಸಾಧ್ಯ ಅಲ್ವಾ? ಸೊ ಜನಕ್ಕೆ ಅಂತ ಹೇಳೋದು ಬಿಟ್ಟು ಅವನಿಗೊಂದು ವೇದಿಕೆ ಕೊಟ್ಟರೆ ಇವತ್ತು 4 ಜನ ಬರ್ಬೋದು, ಆ 4 ಜನ ಹೋಗಿ 8 ಜನ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತಾರೆ. ಅದು ಹಂಗೆ ಬೆಳಿಬೇಕು. ಹೌದು, ಹಂಗಾದಾಗ್ಲೇ ನಮ್ಮ ಕನ್ನಡ ಕಲಾವಿದರಿಗೂ ಅವಕಾಶ. ಹೌದು, ಈಗ ಎಷ್ಟೋ ವಾಸಿ, ಮೊದಲಿಗಿಂತ ಬಹಳ ವಾಸಿ. ಆದರೆ ಆ ಕರೆಸೋದ್ರಲ್ಲಿ, ಆ ಗೌರವದಲ್ಲಿ ಸ್ವಲ್ಪ ತಾರತಮ್ಯ ಇರುತ್ತೆ. ಆವಾಗ ಅದೊಂದು ಸ್ವಲ್ಪ ಇದಾಗುತ್ತೆ. ದುಡ್ಡು ಕೊಡೋದ್ರಲ್ಲಿರ್ಬೋದು, ಅಥವಾ ಅವ್ರಿಗೆ ಕೊಡೋ ಗೌರವ ಇರ್ಬೋದು. ಇದೆಲ್ಲ ಚೂರು ಅದು ಏನು ಹೇಳಿದ್ನಲ್ಲ, ಆಗಿಂದ ಬಂದಿರೋದು ಒಂದು ಸಂಪ್ರದಾಯನ ಸುಮಾರು ಜನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಏಕದಮ್ ಅದನ್ನ ಹೊಡೆದಾಕೋದು ಕಷ್ಟ. ಅವ್ರ ಮನಸ್ಸಲ್ಲಿದೆ, ಇವ್ರುಗಳು ಬಂದ್ರೇನೆ ಈ ಉತ್ಸವ ನಡೆಯೋದು, ಇವ್ರುಗಳು ಬಂದ್ರೇನೆ ಈ ಸಮ್ಮೇಳನ ನಡೆಯೋದು ಅಂತ ಎಲ್ಲ ಇದೆ. ಅದನ್ನ ತೆಗ್ದಾಕಿದ್ರೆ ಆಟೋಮೆಟಿಕ್ ಆಗಿ ಅದು ಆಗಲ್ವಲ್ಲ. ಅಲ್ಲಿ ಕಮಿಟಿಗಳಿರುತ್ತೆ, ಕಮಿಟಿನಲ್ಲಿ 4 ಜನ ಒಪ್ಕೋಬೇಕು, ಅಥವಾ ಕಮಿಟಿಲಿ 10 ಜನ ಇದ್ರೆ ಮೆಜಾರಿಟಿ ಬರಬೇಕು. ಎಲ್ಲರಿಗೂ ಇವಾಗ ಏನಾಗುತ್ತೆ, ಎಷ್ಟೋ ಕಡೆ ತಿಂಗಳ ಕಾರ್ಯಕ್ರಮಗಳಿಗೆ ಇಲ್ಲಿ ಅವ್ರು ಕರೆಸ್ತಾರೆ. ತಿಂಗಳ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಬರೋದಿಲ್ಲ. ಕಾನ್ಫರೆನ್ಸಲ್ಲಿ ದೊಡ್ಡ 1 ವಾರ ಉತ್ಸವ ಮಾಡ್ತಾರಲ್ಲ, ಆವಾಗ ಕರೆಯೋದಿಲ್ಲ.
ನಾವೇ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕೊಡ್ಬೇಕಲ್ವಾ. ಹೌದು, ಖಂಡಿತ ಆ ಪ್ಲಾಟ್ಫಾರ್ಮ್ ಜನ ಬರೋಂಥವನು ವಾರದಲ್ಲಿ ಗುರುವಾರ ಆಡ್ಲಿ ಬರ್ತಾರೆ ಅಥವಾ ತಿಂಗಳ ಕೊನೆಯಲ್ಲಿ ಆಡ್ಲಿ ಬರ್ತಾರೆ ಅಲ್ವಾ, ಅವ್ರಿಗೆ ಯಾವಾಗ ಕೊಡ್ಬೋದು. ಆದರೆ ಇಂಥವ್ರಿಗೆ ಒಂದು ಒಳ್ಳೆ ವೇದಿಕೆ, ಒಂದು 8 ದಿನ ಒಂದು ಕಡೆ ಸಮ್ಮೇಳನ ನಡೆಯುತ್ತೆ ಅಂದರೆ ಬೇರೆ ಸಮಯಕ್ಕಿಂತ ಸ್ವಲ್ಪ ಜನ ಬಂದಿರ್ತಾರೆ. ಜನಗಳಿಗೂ ಒಂದು ಬರಬೇಕು. ಸೊ ನಾನು ಹೇಳ್ತಾ ಇರ್ತೀನಿ, ಅವಳು ಮ್ಯೂಸಿಕ್ ಲವರ್ ಆಗಿರಬೇಕು, ನಾಟ್ ಮ್ಯೂಸಿಷಿಯನ್ಸ್ ಲವರ್, ಆರ್ಟ್ ಲವರ್. ಅಂದರೆ ಆರ್ಟಿಸ್ಟ್ ಲವರ್ ಆಗಿರಬಾರ್ದು, ಆರ್ಟ್ ಲವರ್. ಯು ಲವ್ ದಿ ಆರ್ಟ್, ಹೂ ಎವರ್ ಇಟ್ ಮೇ ಬಿ. ಚೆನ್ನಾಗಿ ಆಡೋರು, ನೃತ್ಯ ಮಾಡೋರು ಯಾರಿದ್ರೂ ಬರಬೇಕು. ಓಕೆ. ಸೊ ಹಿಂಗಾದಾಗ್ಲೇ ಚೇಂಜ್ ಆಗೋದು ಅಂತ ಹೇಳ್ತೀರಾ. ಹಂಗಾದ್ರೆ ನಮ್ಮಲ್ಲಿ ಕಲಾವಿದರಲ್ಲಿ ಏನು ಕೊರತೆ ಇಲ್ಲ, ಕೊರತೆ ಇಲ್ಲ. ಅಯ್ಯೋ, ಈಗ ಎಷ್ಟೋ ಜನ ಯುವ ಕಲಾವಿದರು ತುಂಬ ಚೆನ್ನಾಗಿ ನುಡಿಸೋರು, ಹಾಡೋರು ಸುಮಾರು ಜನ ಇದ್ದಾರೆ. ಯುವ ಕಲಾವಿದರನ್ನು, ಹಿರಿಯ ಕಲಾವಿದರೇ ಎಷ್ಟೋ ಜನ ಇದ್ದಾರೆ. ನಾವು ಅಂಥವ್ರಿಗೆ ಈ ಥರದವರು ಒಳ್ಳೆಯ ಅವಕಾಶಗಳು, ವಯಸ್ಸಾಗೋಗ್ಬಿಟ್ಟಿರುತ್ತೆ ಅವ್ರಿಗೆ ಅವಕಾಶಗಳು ಅಂತ ಹೇಳೋಕ್ಕಾಗಲ್ಲ. ಅವ್ರನ್ನ ನಾವು ಪ್ರೊಜೆಕ್ಟ್ ಮಾಡಬೇಕು. ಇವಾಗ ನೋಡಿ, ಯಾವುದೇ ಚಾನಲ್ ನೀವು ಟಿ ವಿ ತಗೊಂಡ್ರು, ಅಥವಾ ಇದು ಯೂಟ್ಯೂಬ್ ಇರ್ಬೋದು ಅಥವಾ ಬೇರೆ ಎಷ್ಟೊಂದು ಪ್ರೈವೇಟ್ ಚಾನಲ್ಸ್ ಇದೆ, ಕ್ಲಾಸಿಕಲ್ ಮ್ಯೂಸಿಕ್ಗೆ ಅಂತ ಅವಕಾಶಗಳು ಬಹಳ ಕಡಿಮೆ. ಖಂಡಿತ. ಹೌದು ಸರ್. ಇನ್ನು ನೀವು ಕಲಾವಿದರಿಗೆ ಅವಕಾಶವನ್ನ ಕೊಡಬೇಕು ಅಂತ ವಸಂತಪುರದಲ್ಲಿ ಪ್ರತಿ ವರ್ಷವೂ ಕೂಡ ತ್ಯಾಗರಾಜ ಮತ್ತು ಪುರಂದರದಾಸ್ ಅವರ ಆರಾಧನೆಯನ್ನ ಮಾಡ್ತೀರಾ. ಎಷ್ಟು ಕಲಾವಿದರು ಅಲ್ಲಿ ಬರ್ತಾರೆ, ಪ್ಲೇ ಮಾಡ್ತಾರೆ. ಅದು ಹೇಗೆ ಆರಂಭ ಆಗಿದೆ ಸರ್, ಮತ್ತು ಹೇಗೆ ಅವಕಾಶ ಸಿಗ್ತಾ ಇದೆ? ಅದು ಅವಕಾಶ ಅಂತ ಹೇಳಕ್ಕಾಗಲ್ಲ. ಅದು ಹೆಂಗೆ ಅಂದರೆ, ವಸಂತಪುರ ಅನ್ನೋದು ಬೆಂಗಳೂರು ದಕ್ಷಿಣಕ್ಕೆ ಇರುತ್ತೆ. ಸುಮಾರು ಜನ ವಸಂತ ನಗರ ಅನ್ಕೊಂಡ್ಬಿಡ್ತಾರೆ. ವಸಂತ ನಗರ ಈ ಕಡೆ ಆಗುತ್ತೆ. ಅದು ಅದು ತ್ಯಾಗರಾಜರು ಪುರಂದರದಾಸರ ದೇವಸ್ಥಾನ ನಾವು ಕಟ್ಟಿದಾಗ ಅದು ಔಟ್ ಆಫ್ ಸ್ಕರ್ಟ್ ಬೆಂಗಳೂರಿಂದ. ಬನಶಂಕರಿ ದೇವಸ್ಥಾನ ಆದಮೇಲೆ ಎಲ್ಲ ನನಗೆ ಇವತ್ತಿಗೂ ಜ್ಞಾಪಕ, ಜೋಳ ಗೀಳ ಬೆಳೆದಿರೋದೆಲ್ಲ ಗದ್ದೆಗಳಿರ್ತಿತ್ತು. ಇವಾಗ ಏನಿಲ್ಲ, ಜೋಳ ಸುಟ್ಟು ಕೊಡೋ ಗಾಡಿಗಳು ಕಾಣುತ್ತಷ್ಟೇ. ಆವಾಗ ಅಲ್ಲಿ ಒಬ್ಬರು ಇದ್ದರು, ಶಿವಸ್ವಾಮಿಗಳು ಅಂತ. ಅಲ್ಲಿ ಅದು ಈಶ್ವರನ ದೇವಸ್ಥಾನ, ಭವಾನಿ ಶಂಕರ ಅಂತ. ಆ ದೇವಸ್ಥಾನ ಬಂದು ಸಮರ್ಥ ರಾಮದಾಸರು, ಶಿವಾಜಿ ಗುರುಗಳು, ಅವರು ಪ್ರತಿಷ್ಠಾಪನೆ ಮಾಡಿರೋದು ಅಂತ. ಸೊ ಅವರು ನಮ್ಮ ತಂದೆ APS ಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ಸು. 45ನೇ ಇಸ್ವಿ. ಸೊ ಅದು ಹೆಂಗೋ ಇವ್ರಿಗೆ ಯಾವಾಗಲೂ ಜ್ಞಾಪಕ ಬಂದು ನಮ್ಮ ತಂದೆಗೆ. ಆವಾಗ ಒಂದಷ್ಟು ಜನ ಶಿಷ್ಯರನ್ನ ಕರ್ಕೊಂಡು ಶನಿವಾರ ಭಾನುವಾರ ಸುಮ್ಮನೆ ವಾಕಿಂಗ್ ಹೋಗೋದಂತೆ. ಆವಾಗ ನಾವಿದ್ದಿದ್ದು ಜಯನಗರ 4th ಬ್ಲಾಕ್. ಸ್ವಲ್ಪ ನಡೆದ್ರೆ ಅಲ್ಲ ಮಾರೇನಹಳ್ಳಿ ಅಂತ, ಅದು ಇವಾಗ JP ನಗರ ಆಗಿದೆಲ್ಲ. ಅಲ್ಲೆಲ್ಲ ಕಾಡು ಥರ, ಆಮೇಲೆ ತೋಟಗಳಿದ್ದಾವೆ. ನಾವು ನೋಡಿದ್ವಿ, ಮಾವಿನ ತೋಟ, ಸಸಿಬೇಕ ಎಲ್ಲ. ಸೊ ಸುಮ್ಮನೆ ವಾಕಿಂಗ್ ಹೋಗೋದು ಶಿಷ್ಯರ ಜೊತೆ, ಹಾಡ್ಕೊಂಡು ಹೋಗೋದು. 1 hour 2 hours ಬರೋದು. ಆವಾಗ ಒಂದಾದಾಗ ವಸಂತಪುರದಿಂದ ಒಬ್ಬರು ಬರ್ತಿದ್ವಿ, ಇವತ್ತು ಅಲ್ಲೋಗೋಣ ಅಂತ ಏನೋ ಅವ್ರು ಹೇಳಿದ್ದು ನನಗೆ. ಸೊ ಈ ಕಡೆ ನಡೆಯೋ ಬದಲು ಬನಶಂಕರಿ ಕಡೆ, ಅವಾಗ ಅದು ಪಿಕ್ನಿಕ್ ಸ್ಪಾಟ್ ಅಂತೆ. ಹೋದಾಗ ಅವ್ರು ಸಿಕ್ಕಿ ಇವ್ರ ಆಸೆ ಹೇಳಿ, ಅವ್ರಿಗೂ ಆಸೆ ಇತ್ತಂತೆ ಇಲ್ಲಿ ಸಂಗೀತ ನಡಿಬೇಕು ಅಂತ. 72ನೇ ಇಸ್ವಿಲಿ ಅವರು ತಿರ್ಗಾ ಸೇರಿದ್ದು. ಅದೊಂದು ದೇವಸ್ಥಾನ ಆಗಲಿಕ್ಕೆ 74ನೇ ಇಸ್ವಿಲಿ ಅದು ಪ್ರತಿಷ್ಠಾಪನೆ ಆಗಿ ಈಗ 2024ರಲ್ಲಿ 50ನೇ ವರ್ಷ ಮಾಡಿದ್ವಿ. ಅಲ್ಲಿ ಅಂದರೆ ಒಂದೊಂದೇ ಅವಕಾಶ ಒಂದೊಂದು ಹಾಡಷ್ಟೇ. ಇಲ್ಲ ಪುರಂದರದಾಸರದು, ಇಲ್ಲ ತ್ಯಾಗರಾಜರು. ಅದೊಂದು ನೈವೇದ್ಯ ಇಟ್ಟಂಗೆ, ಅವಕಾಶ ಅಂತಿಲ್ಲ. ಅದಕ್ಕಾಗಿ ನಮ್ಮ ತಂದೆ ಕೃಷ್ಣ ಸಂಗೀತ ಸಭೆ ಅಂತ ಒಂದು ಶುರು ಮಾಡಿದ್ರು 58ನೇ ಇಸ್ವಿಲಿ. ಇವತ್ತಿನವರೆಗೂ ಬರೀ ಕರ್ನಾಟಕದ ಕಲಾವಿದರಿಗೆ ಮಾತ್ರ ಅವಕಾಶ ಅಲ್ಲಿ ಬೇರೆ ಆ ಥರದೆಲ್ಲ ಇದೆ. ಬಟ್ ತುಂಬ ಚೆನ್ನಾಗಿ ನಡೆಯುತ್ತೆ, 5 ದಿನ ನಡೆಯುತ್ತೆ. ಯಾರು ಬೇಕಾದರೂ ಬರ್ಬೋದು. ಯಾವ ಸಮಯದಲ್ಲಿ ನಡೆಯುತ್ತೆ ಅದು? ತ್ಯಾಗರಾಜರ ಒಂದು ಜಯಂತಿ ಪುಷ್ಯ ಬಳ ಪಂಚಮಿ ಅನ್ನೋ ದಿನ ಬರುತ್ತೆ, ನಕ್ಷತ್ರ. ಈ ಸತಿ 26ನೇ ಇಸ್ವಿ 3ನೇ ತಾರೀಕಿಂದ ಜನವರಿ 7ನೇ ತಾರೀಕುವರೆಗೂ ನಡೆಯುತ್ತೆ. 7ನೇ ತಾರೀಕು ಕಡೆ ದಿನ ಸಾವಿರಾರು ಜನ ಬರ್ತಾರೆ. ಒಂದು ಹಬ್ಬದ ವಾತಾವರಣ ಅಷ್ಟೇ. ಅದೇ ಈ ಥರ ಸಂಸ್ಥೆಗಳಿಂದ ನಾವು ನಮ್ಮ ಕಲಾವಿದರಿಗೆ ಒಂದಷ್ಟು ಅವಕಾಶಗಳು ಮಾಡಿಸ್ಕೊಡ್ತಾ ಇದ್ದೀವಿ. ಅಲ್ಲೇ ಅಂದರೆ ನಿಮಗೆ ಒಂದು 8 ನಿಮಿಷ ಸಿಗ್ಬೋದು ಒಬ್ಬೊಬ್ಬರಿಗೆ.
ದಿನಗಟ್ಟಲೆ 100 ಜನ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದೊಡ್ಡವರು ಅಂತಿಲ್ಲ, ಹೆಸರಿರೋರು ಎಲ್ಲರೂ, ಸ್ಟೂಡೆಂಟ್ಸ್ ಎಲ್ಲ ಓಕೆ, ಆ ಥರ ಅದು. ಸರಿ, ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಗ್ಗೆ ಅಂದರೆ ನಾನು ಈಗಿನ ಜನ್ರೇಷನ್ ಹುಡುಗಿ ಆಗಿರೋದ್ರಿಂದ ನನಗೆ ಅಷ್ಟು ಆಳ ಜ್ಞಾನ ಇಲ್ಲ ಸಂಗೀತದ ಬಗ್ಗೆ. ಬಟ್ ಆದರೆ ನಂಗೆ ಸಖತ್ ಖುಷಿ ಸರ್. ನನಗೆ ಫೇವ್ರೆಟ್ ಅಂದರೆ ಕರ್ನಾಟಿಕ್ ಮ್ಯೂಸಿಕ್ನ ಕೇಳೋದಂದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಬೇಜಾರಾಗಿರ್ಬೋದು ಅಥವಾ ಖುಷಿಯಾದಾಗ ಒಂದ್ಸಲ ಹೋಗಿ ಕೇಳಿದ್ರೆ ಮನಸ್ಸಿಗೆ ಎಲ್ಲೋ ನೆಮ್ಮದಿ ಸಿಗುತ್ತೆ, ಅಥವಾ ಅದೊಂದು ಕೇಳೋಕ್ಕೆ ಮಜಾ ಬರುತ್ತೆ. ಬಟ್ ಆದರೆ ಈಗ ಎಲ್ಲೋ ಒಂದು ಕಡೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮರೆ ಆಗ್ತಿದೆ ಅಂತ ಅನಿಸ್ತಿದೆಯಾ? ಇಲ್ಲ, ಈಗ ತುಂಬಾ ಆ ಥರ ಆರ್ಗನೈಸೇಷನ್ಗಳು ಜಾಸ್ತಿಯಾಗಿ ನಡೆಸ್ತಾ ಇದೆ. ಏನಂದರೆ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋಕ್ಕೆ ಸಮಯ ಇಲ್ಲದೆ ಇರ್ಬೋದು, ಮರೆ ಆಗ್ತಿಲ್ಲ. ಬಟ್ ಅದ್ರ ಬಗ್ಗೆ ಕೆಲವರು ಏನೋ ಅಂತಾರೆ ಅನ್ನೋದು ಸ್ವಲ್ಪ ಜಾಸ್ತಿ. ಬಟ್ ಆಮೇಲೆ ಏನಂದರೆ ಯಾವುದೇ ಬೇರೆ ಮಾಧ್ಯಮಗಳಲ್ಲಿ ಅದು ಹೆಚ್ಚು ಪ್ರಸಾರ ಆಗ್ತಾ ಇಲ್ಲ. ಹೌದು, ದೂರದರ್ಶನದಲ್ಲಿ ಮುಂಚೆ ಅವಕಾಶ ಇತ್ತು, ಅಟ್ಲೀಸ್ಟ್ ನೋಡ್ಬೋದಾಗಿ. ಆಕಾಶವಾಣಿ ಇನ್ನೂ ಇತ್ತು. ಹೌದು ಸರ್, ನಾನು ಕೇಳಲೇಬೇಕು ಆ್ಯಕ್ಚುಲಿ. ಆಕಾಶವಾಣಿಲಿ ಈಗಲೂ ಕೂಡ ಬರುತ್ತೆ, ಅಂದರೆ 1 hour ಪ್ರೋಗ್ರಾಮ್. ತುಂಬ ಕಡಿಮೆ ಆಗಿದೆ. ಮೊದಲಿಗೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಆಕಾಶವಾಣಿ ಇದೆ, ಕೆಲವು ಕಡೆ ಬರೀ ಬ್ರಾಡ್ಕಾಸ್ಟಿಂಗ್ ಇದಿರೋದು, ಏನಂತಾರೆ ಅದಕ್ಕೆ, ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಇರೋದು. ಬಟ್ ನಿಲಯದ ಕಲಾವಿದರು ಅಂತಲೇ ಇರೋರು 8 ರಿಂದ 10, 12 ಜನ ಅಷ್ಟಿರೋರು. ಸೊ ಅದೂ ಆಸರೆ ಆಗಿತ್ತು. ಬಟ್ ಏನೋ ಲೇಟ್ರಾನ್ ಬಡ್ಜೆಟ್ ಪ್ರಾಬ್ಲಮ್ಮು ಏನೋ ಅದೆಲ್ಲ ತೆಗೆದುಬಿಟ್ರು. ಇವಾಗ ನಮ್ಮ ಬೆಂಗಳೂರು ಆಕಾಶವಾಣಿಲಿ ಯಾರೂ ಇಲ್ವೇ ಇಲ್ಲ, ನಿಲಯ ಕಲಾವಿದರಿಲ್ಲ. ಸೊ ಬಡ್ಜೆಟ್ ಪ್ರಾಬ್ಲಮ್ ಅಂಥೇಳಿ ಹೆಚ್ಚು ಏನೂ ನಡೀತಾ ಇಲ್ಲ. ಯಾವಾಗಲೂ ಒಂದೊಂದು ನಡೀತಾ ಇದೆ. ಮುಂಚೆ ರೆಗ್ಯುಲರಾಗಿ ದಿನ ಒಂದು ಬೆಳಿಗ್ಗೆ 40 ನಿಮಿಷ, ಸಂಜೆ ಫ್ರೈಡೇ ಸೌತ್ ಝೋನ್ ಪ್ರೋಗ್ರಾಮ್ ಅಂತ ಆಗೋದು, ಸ್ಯಾಟರ್ಡೇ ನ್ಯಾಷನಲ್ ಪ್ರೋಗ್ರಾಮ್ ಬರುತ್ತೆ ಈಗಲೂ. ಬಟ್ ಎಲ್ಲ ಏನಾಗಿದೆ, ಮುಂಚೆ ಮಾಡ್ಕೊಂಡಿದ್ದೋ ಸಿಡಿನೋ ಎಲ್ಲ ಹಾಕ್ತಾರೆ. ಕಲಾವಿದನ್ನು ಕರೆಸಿ ರೆಕಾರ್ಡ್ ಮಾಡಿ ಹಾಕೋದು ಕಡಿಮೆ ಆಗಿದೆ. ದೂರದರ್ಶನದಲ್ಲೂ ದೂರನೇ ಆಗೋಗ್ಬಿಟ್ಟಿದೆ. ನಾನಂತೂ ಹೋಗಿ ಒಂದು 8-10 ವರ್ಷದ ಮೇಲಾಗಿದೆ. ರೆಗ್ಯುಲರ್ ಆಗಿ ಎಲ್ಲ ನಡೀತಾ ಇತ್ತು. ಈಗೇನು ಅದು ಯಾಕೆ ಹಂಗೆ ಮಾಡಿದ್ರು ಸರ್ಕಾರ, ಅಂದರೆ ಅದು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಬರುತ್ತದು. ಬಟ್ ಅವರು ಅದರಿಂದ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನನ್ನ ಒಂದು ಅಭಿಮತ. ಕಲೆನ ಉಳಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಯಾರು ಇವಾಗ ಟೆಕ್ಸ್ಟೈಲ್ಸ್ನವರು, ಜ್ಯುವೆಲರ್ಸು, ಬೇರೆ ಇನ್ಯಾವುದು ಆಟೋಮೊಬೈಲ್ ಇಂಡಸ್ಟ್ರಿನೋ ಯಾರು ನಮಗೆ ಸ್ಪಾನ್ಸರ್ ಮಾಡೋದಿಲ್ಲ. ನಾವೇ ತರಬೇಕು ಅನ್ನೋ ಸ್ಥಿತಿಲಿ ಹೇಳ್ತಾರಲ್ಲಿ. ನಾವೆಲ್ಲಿ ಹುಡ್ಕೊಂಡು ಹೋಗೋಣ ಅಲ್ವಾ? ಸೊ ಅದಕ್ಕೆ ಹಂಗೆ ಮಾಡಬಾರ್ದು. ಬಟ್ ಏನು ಹೋಪ್ಫುಲಿ ತಿರ್ಗಾ ಅದು ಶುರುವಾಗ್ಬೋದು ಅಂತ ಅನ್ಕೊಳ್ಳೋಣ. ಇನ್ನು FM ಮತ್ತು ರೆಡ್ FM ಆಗಿರ್ಬೋದು, ಬಿಗ್ FM ಆಗಿರ್ಬೋದು, ಇದರಲ್ಲೆಲ್ಲೋ ಒಂದು ಕಡೆ ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಇನ್ನೂ ಜಾಸ್ತಿ ಬೆಳೆಸ್ಬೋದು ಅಂತ ಅನಿಸುತ್ತೆ ಅಲ್ವಾ ಸರ್? ಖಂಡಿತ. ಈಗ ಏನಾಗಿದೆ ಅಂದರೆ, ತಪ್ಪು ಅಂತ ಹೇಳಲ್ಲ ನಾನು, ಸಿನಿಮಾದು ಸಂಗೀತ ಜಾಸ್ತಿ ಬರುತ್ತೆ. ಹೌದು. ಆಮೇಲೆ ಅವರಿಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಮುಂಚೆ ನೋಡಿದ್ರೆ ದರ್ಬಾರೆಲ್ಲ ದಸರಾದಲ್ಲಿ ಹೆಚ್ಚು ಶಾಸ್ತ್ರೀಯ ಸಂಗೀತನೇ ಇರೋದು. ಇವಾಗೆಲ್ಲ ಆರ್ಕೆಸ್ಟ್ರಾ ಅದು ಇದು ಅವರೇ ಜಾಸ್ತಿ ಇರುತ್ತೆ. ಖಂಡಿತ. ಇವಾಗ ರಿಯಾಲಿಟಿ ಶೋನಲ್ಲೂ ಕ್ಲಾಸಿಕಲ್ ರೌಂಡ್ ಅಂದರೆ ಸಿನಿಮಾ ಹಾಡೇ ಬರುತ್ತೆ. ಹೌದು. ನಮ್ಮ ಶಾಸ್ತ್ರೀಯ ಸಂಗೀತ ಬರಲ್ಲ. ಅದಕ್ಕೆ ಇವಾಗ ನೀವೇ ಇರ್ಬೋದು, ನೀವೇ ವಾರದಲ್ಲಿ 1-2 ದಿನ ನೀವು ಅಪ್ಕಮಿಂಗ್ ಆರ್ಟಿಸ್ಟ್ ನೀವು ಬೇಕಾದ್ರೆ ನಿಮ್ಮ CEO ಹೇಳಿ, ನಾವು ಬೇಕಾದ್ರೆ ಅರೇಂಜ್ ಮಾಡಿಕೊಡ್ತೀವಿ, ಹಾಕ್ಬೋದು. ಅಂದ್ರೆ ಫಸ್ಟು ನೋಡೋರು ಇರೋದಿಲ್ಲ. ಹೌದು. ಬಟ್ ನಾವು ಅವ್ರಿಗೂ ಹೇಳ್ಬೋದು, ನೋಡಪ್ಪ ಈ ಥರ ಮಾಡ್ತೀವಿ, ಸ್ವಲ್ಪ ನಿಮ್ಮ ಕಡೆಯವ್ರು ಹೇಳಿ ಅಂದರೆ 100 ಲೈಕ್ ಬರ್ಬೋದು, 200 ಜನ ನೋಡ್ಬೋದು. ಹಾಗೆ ಬೆಳ್ಕೊಂಡು ಹೋಗುತ್ತೆ. ಆಮೇಲೆ ದೆನ್ ಲೇಟ್ರ್ ಆನ್
ಜನ ಕಾಯ್ತಾ ಇರ್ತಾರೆ, ಓ ಈ ವಾರ ಯಾವ್ದು ಬರುತ್ತೆ, ಈ ವಾರ ಯಾರು ಬರುತ್ತೆ ಅಂತ. ಆ ಥರ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ನೀವು ಹೇಳಿದ್ರಲ್ಲ, ಎಲ್ಲ FM ರೇಡಿಯೋ ನೀವು ನೋಡಿದ್ರೆ ಬೆಳಿಗ್ಗೆನೂ ಒಂದಷ್ಟು ಭಕ್ತಿ ಗೀತೆಗಳು ಅದು ಇದು ಹಾಕ್ತಾರೆ ವಿನಃ, ಮತ್ತೆ ಎಲ್ಲ ಹಾಡುಗಳು ಅದೇ ಹರಟೆ ಅದೇ ಇರುತ್ತೆ ಜಾಸ್ತಿ ಹೊರತು. ಬಟ್ ಅದನ್ನ ಇಷ್ಟಪಡೋರು ಇದ್ದಾರೆ, ಕೇಳೋರು ಇದ್ದಾರೆ. ಬಟ್ ಈ ಥರ ಮಾಧ್ಯಮಗಳಲ್ಲಿ ಬಂದರೆ ಇನ್ನೂ ಹೆಚ್ಚು ಅದನ್ನು ನೋಡದೆ ಕೇಳದೆ ಇರೋ ಜನ ಕೇಳ್ಬೋದೇನೋ ಅಂತ ನನ್ನ ಒಂದು ಆಶಯ ಅಲ್ವಾ. ಖಂಡಿತ. ಸ್ವಲ್ಪ ಕಷ್ಟನೇ, ಅಂದರೆ ಏನೂ ಇಲ್ಲದೆ ಹೇಗೆ ಬರೋದು ಅಂತಲೂ ಕೆಲವು ಕಲಾವಿದರು ಇರ್ತಾರೆ. ಅದರಿಂದ ಇಲ್ಲ, ಕೆಲವರು ಹೇಳ್ತಾರೆ ಇಲ್ಲ ಒಳ್ಳೆ ವೇದಿಕೆ ಆಗಿರಬೇಕು, ಇಲ್ಲ ಒಳ್ಳೆ ದುಡ್ಡು ಬರಬೇಕು ಅಂತ. ಪ್ರೊಫೆಷನಲ್ ಆಗಿರೋರಿಗೆ ಅದು ಇದ್ದೇ ಇರುತ್ತೆ ಅಲ್ವಾ. ಸೊ ಆ ರೀತಿ ಆದರೆ ಇವಾಗ FM ರೇಡಿಯೋನು ಯಾವುದೋ ಬಿಗ್ FM ಎಷ್ಟು ಸುಮಾರಿದೆ. ಮುಂಚೆ ಒಂದೋ ಎರಡೋ ಇತ್ತಷ್ಟೇ, ಇವಾಗ ಇದೆ. ಅದೇ ಆಕಾಶವಾಣಿಲೂ ಅಮೃತವರ್ಷಿಣಿ ಅಂತ ಒಂದು ಬರೋದು, 24 hours ಮ್ಯೂಸಿಕ್ಕೇ ಇರೋದು FM ಚಾನಲ್. ಅಂದರೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅದೆಲ್ಲ. ಬಟ್ ಅದೆಲ್ಲ ಏನಾಗಿದೆ, ಹಾಕಿದ್ದನ್ನೇ ಹಾಕ್ತಾ ಇರ್ತಾರೆ, ಅಥವಾ CD-ಗಳು ಆ ರೀತಿ ಬರ್ತಾ ಇರುತ್ತೆ. ಆಮೇಲೆ ಇವಾಗ ನೋಡಿದ್ರೆ ರೇಡಿಯೋಗಳೇ ಇರಲ್ವಲ್ಲ ಮನೇಲಿ, ಫೋನ್ ಬಂದ್ಮೇಲೆ ಕಮ್ಮಿ ರೇಡಿಯೋ ಎಲ್ಲ ಯೂಸ್ ಮಾಡೋದು. ಈ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವಾಗಾದ್ರೂ FM ಗೆ ಪ್ಲೇ ಮಾಡ್ಕೊಂಡು ಹೋಗ್ತೀವಿ. ಆದ್ರೂ ಅದು ಬರೋಲ್ಲ ಅವಾಗ. ಅಮೃತವರ್ಷಿಣಿ ಅದು ಅಷ್ಟು ಕ್ಲೀನಾಗಿ ಬರಲ್ಲ, ಬೇರೆ FM ರೇಡಿಯೋ ಬರಲ್ಲ ಕಾರಲ್ಲಿ. ಹೌದು, ಸೊ ಹಂಗಾಗಿ ಆಗ್ತಾ ಇದೆ ಸ್ಲೋ ಆಗಿ. ಸ್ವಲ್ಪ ಅಂದರೆ ಎಕ್ಸ್ಟೆನ್ಷನ್ಗಳು ಜಾಸ್ತಿ ಆಯ್ತು ರೀ, ಅದೊಂದು ಹೇಳ್ಬೇಕು ನಿಮಗೆ. ಮುಂಚೆ ಒಂದು ಪ್ರಾಮಿನೆಂಟಾಗಿ ಮಲ್ಲೇಶ್ವರದ ಒಂದು ಸಂಗೀತ ಸಭೆ ಆಯಿತು, ಗಾಯನ ಸಮಾಜ ಆಯಿತು. ನಾನು ಹೇಳೋದು ಕೃಷ್ಣ ಸಂಗೀತ ಸಭೆ ಅಂತ, ರಾಜಾಜಿನಗರಲ್ಲಿ ತ್ಯಾಗರಾಜ ಗಾಯನ ಸಭೆ ಅಂತಿತ್ತು. ಆಮೇಲೆ ವಾರ್ಷಿಕವಾಗಿ ರಾಮನವಮಿ ಗಣೇಶೋತ್ಸವ ಮಾಡೋದು ಒಂದೆರಡು ಕಡೆ, ಫೋರ್ಟ್ ಹೈಸ್ಕೂಲಲ್ಲಿ ಮಾಡ್ತಾರೆ, ಶೇಷಾದ್ರಿಪುರದಲ್ಲಿ ಮಾಡ್ತಾರೆ, ಕೆಲವು ಊರುಗಳಲ್ಲೆಲ್ಲ ಮಾಡೋರು. ಈಗೇನಾಗಿದೆ, ಎಕ್ಸ್ಟೆನ್ಷನ್ಗಳು ಜಾಸ್ತಿ ಆಗಿ ಒಂದೊಂದು ಎಕ್ಸ್ಟೆನ್ಷನ್ಗೆ ಒಂದೊಂದು ಆಗಿಬಿಟ್ಟಿದೆ. ಇವಾಗ ರಾಜಮಹಲ್ ಗುಟ್ಟಳ್ಳಿಯಿಂದ ಮಲ್ಲೇಶ್ವರಕ್ಕೆ ಬರೋ ಬದಲು ಅಲ್ಲೇ ಆಗುತ್ತೆ. ಜನ ಅದಕ್ಕೂ ಕಡಿಮೆ ಆಗಿರ್ಬೋದು. ನಿಮ್ಗೆ ಯಾವಾಗ ಒಂದೇ ಥರದ್ದು ಒಂದು ಚಪ್ಪಲಿ ಅಂಗಡಿ 10 ಪಕ್ಕದಲ್ಲಿ ಇದ್ದರೆ, ಮೊದಲನೇ ದಿನ ಒಂದು ಅಂಗಡಿ 100 ಜನ ಬರೋರು 10 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಆಗ್ತಾರಲ್ಲ, ಹಾಗನೂ ಆಗಿದೆ. ಎಲ್ಲ ಕಡೆನೂ ಆಗಿರೋದು. ಬೆಂಗಳೂರು ಬೆಳೆದು ಬಿಡ್ತಲ್ಲ, ಅದು ಒಂದು ಕಾರಣ ಅಂತ. ರಿಮೋಟ್ ಪ್ಲೇಸಸ್ ಅಲ್ಲೂ ಎಲ್ಲ ಒಂದೊಂದಿದೆ, ಅವಕಾಶಗಳಿದೆ. ಬಟ್ ಅಲ್ಲಿ ಏನೋ ಆ ಏರಿಯಾಲಿ ಒಂದು 500 ಮನೆ ಇದ್ರೆ ಒಂದು 70 ಮನೆಯವರು ಇಷ್ಟ ಇರ್ಬೋದು. 70 ಮನೇಲಿ 70 ಜನ ಬರೋಲ್ವಲ್ಲ, ಇದೆಲ್ಲ ಇದೆ. ಬಟ್ ನಡೀತಾ ಇದೆ, ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ನವರಾತ್ರಿಲೂ ಮುಂಚೆ ಎಲ್ಲ ತುಂಬ ಕಡಿಮೆ ಇತ್ತು, ಆದರೆ ಇವಾಗ ಸುಮಾರು ದೇವಸ್ಥಾನಗಳಲ್ಲಿ ಅವ್ರು ಎಷ್ಟು ರೆಮ್ಯುನರೇಷನ್ ಕೊಡ್ತಾರೆ ಅನ್ನೋದು ಬಿಡೋಣ, ಆದರೆ ಕಾರ್ಯಕ್ರಮಗಳು ನಡೀತಾ ಇದೆ ವಾಸಿ. ಅಂದರೆ ದೊಡ್ಡ ಕಡೆ ಅದು ನೀವು ಹೇಳಿರೋ ಪ್ರಾಬ್ಲಮ್ ಇದೆ, ಹೊರಗಡೆಯಿಂದ ಕರ್ಸೋದು, ಹೆಸರಿರೋನ್ ಕರ್ಸೋದು, ಪ್ರತಿ ವರ್ಷ ಅವರೇ ಬರೋದು. ಇದು ಮೈಸೂರು ದಸರಾದಲ್ಲೂ ನಡೆಯುತ್ತೆ, ಇಲ್ಲೂ ಎಷ್ಟೋ ಕಡೆ ನಡೆಯುತ್ತೆ. ಅಂದ್ರೆ ಅವರೇ ಅರ್ಥ ಮಾಡ್ಕೊಂಡು ಮೇ ಬಿ ಕರ್ಸಿದ್ರೆ ಅವಾಗ ಅವಕಾಶಗಳು ಸಿಗುತ್ತೆ ಮತ್ತು ನಮ್ಮವರು ಕೂಡ ಬೆಳೀತಾರೆ ಅಂತ ಅನ್ಸುತ್ತೆ. ಒಂದು ಒಳ್ಳೆ ಲೆವೆಲಲ್ಲಿ ಪ್ರೊಜೆಕ್ಟ್ ಮಾಡ್ಬೇಕಲ್ವ, ಅಲ್ಲಿ ಬಂದ್ರೆ ಓ ಇವನು ಅಲ್ಲಿ ಆಡಿದ್ನಪ್ಪ, ಈಕೆ ಇಲ್ಲಿ ಡ್ಯಾನ್ಸ್ ಮಾಡಿದ್ಲಪ್ಪ ಅನ್ನೋದೊಂದಿರುತ್ತೆ ಅಲ್ವಾ. ಸರ್, ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಇವತ್ತು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಅಥವಾ ಈಗಿನ ಒಂದು ಟ್ರೆಂಡಿಂಗ್ ತಕ್ಕನಾಗಿ ಮ್ಯೂಸಿಕ್ಗಳನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆ, ಬಟ್ ಅದಕ್ಕೆ ಏನೋ ಆಲ್ಟ್ರನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಅದು ಹಾಳಾಗುತ್ತೆ ಅಂತ ಅನಿಸ್ತಿದೆ ಅಥವಾ ಅಷ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಉಳಿಸ್ಕೊಂಡು ಹೋಗಬೇಕು, ಅದು ಈ ರೀತಿನೂ ರೀಚ್ ಆಗ್ಬೋದು ಅಂತ ಅನ್ನೋದಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅದೇ ಈಗ ಆಫ್ ಲೇಟ್ ಫ್ಯೂಷನ್ ಅನ್ನೋದು ಜಾಸ್ತಿ. ಹೌದು, ಟ್ರೆಡಿಷನ್ಗೆ ಒಂದು ಎಡಿಷನ್ ಎಡಿಟ್ ಮಾಡಿದ್ರೆ ಒಂದು ರೀತಿಲಿ ಏನೋ ಹೊಸ ಥರ ಇದೆಯಲ್ಲ, ಇದು ಏನಿದು ಅಂತ ಕುತೂಹಲದಿಂದ ಕೇಳೋ ಜನನೂ ಇದ್ದಾರೆ. ನಾನು ಹೇಳೋದು, ಯಾವುದೋ ಟ್ರೆಡಿಷನಲ್ ಆಗಿ ಬಂದಿದ್ದನ್ನು ಅದನ್ನೇನೇನೋ ಮಾಡೋದು ಬದಲು
ಅದೇ ರಾಗದಲ್ಲಿ ಸ್ವಂತವಾಗಿ ನೀವು ಮಾಡಿ ಅಂತ ನಾವು ಆ ಥರದ್ದೆಲ್ಲ ಮಾಡ್ತೀವಿ. ತುಂಬ ಡ್ರಮ್ಸ್ ಎಲ್ಲ ಬಳಸ್ತಾ ಇದ್ದೆ ನಮ್ಮ ತಾಳವಾರದಲ್ಲಿ. ಕೆಲವರೆಲ್ಲ ಸ್ವಲ್ಪ ಆಕ್ಷೇಪಣೆ ಮಾಡೋರು ಪ್ರಾರಂಭದಲ್ಲಿ. ಆಮೇಲೆ ಸುಮಾರು ಜನ ಡ್ರಮ್ಸ್ ಕಲಿಯೋರು ಮೃದಂಗ ಅಥವಾ ಶಾಸ್ತ್ರೀಯ ಕಲಿಯೋಕ್ಕೆ ಬಂದರು, ನನ್ನ ಹತ್ರ ಅಂತಲ್ಲ, ಬೇರೆ ಬೇರೆ ಕಡೆ. ಸೊ ಅದೊಂದು ಡೆವಲಪ್ಮೆಂಟೇ ಅಲ್ಲ. ಹೌದು. ನಾನು ಈ ಥರ ಟ್ರೂಪ್ಗಳಲ್ಲಿ ನುಡಿಸ್ಬೇಕಾದ್ರೆ ನನಗೊಂಚೂರು ಶಾಸ್ತ್ರ ಗೊತ್ತಿರಬೇಕು, ಅದರದೇನು ವೆಸ್ಟರ್ನ್ ಆ ಥರ ಬರ್ತಾರೆ. ಆ ವಾದ್ಯ ಇರೋದರಿಂದ ಅದನ್ನು ಕೇಳೋರು ಈ ಥರ ಕಾರ್ಯಕ್ರಮಗಳಲ್ಲಿ ಬರ್ಬೋದು. ಬಂದು ಬಲವಂತವಾಗಿ ಆದರೂ ಅವರು ಈ ಸಂಗೀತನ ಕೇಳ್ತಾರೆ, ಆಮೇಲೆ ಇಷ್ಟನೂ ಪಡ್ಬೋದು. ಆ ರೀತಿಯಾಗಿ 100 ಜನ ಬಂದರಲ್ಲಿ 10 ಜನ ಕಲಿಯಕ್ಕೆ ಹೋದರೆ ಅದು ಒಂದು ಇದಾಗುತ್ತೆ. ಬಟ್ ನಾನು ಹೇಳೋದು ಅದೇ ಫೈನಲ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಅನ್ಕೋಬಾರ್ದು ಅಷ್ಟೇ. ಆ ಸ್ಟೇಜ್ ಅಂತ ಇರುತ್ತೆ, ಒಂದು ಸಭೆನೋ ಒಂದು ಪ್ಯೂರ್ ಕ್ಲಾಸಿಕಲ್. ಆವಾಗ ವಿ ಶುಡ್ ಗಿವ್ ದಿ ಟ್ರೆಡಿಷನಲ್ ಮ್ಯೂಸಿಕ್. ಅದನ್ನು ಅವರು ಯಾವುದೇ ಇದಕ್ಕೂ ಇದು ಮಾಡಬಾರ್ದು. ಯಾಕೆಂದರೆ ಮುಂದಿನ ಪೀಳಿಗೆ ಇದು ಹೋಗ್ಬಿಟ್ಟು ಈ ಕೀರ್ತನೆಯಿಂದ ಹಿಂಗೆ ಇರಬೇಕು ಅಂತಲ್ಲ, ಅದು ಮುಂಚೆಯಿಂದ ಹೇಗಿರುತ್ತೋ ಹಾಗೆ ಇಟ್ಕೊಂಡು ನೀವು ಬೇರೆ ಎಲ್ಲ ನೋಡಿದ್ರೆ, ಈಗ ಪರ್ಷಿಯಾ ಇರ್ಬೋದು, ಅಂದರೆ ಪರ್ಷಿಯಾ ಇಲ್ಲ, ಈಗ ಇರಾನ್, ಇರಾಕ್ ಅವ್ರದ್ದೇ ಮ್ಯೂಸಿಕ್ನ ಹಾಗೆ ಇಟ್ಕೊಂಡಿದ್ದಾರೆ. ಜಪಾನು, ಚೈನಾ ನೋಡಿದ್ರೆ ಆ ಕ್ಲಾಸಿಕಲ್ ಮ್ಯೂಸಿಕ್ನ ಪ್ಯೂರಾಗಿ ಇಟ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಅಲ್ಲೂ ಪಾಪ್ ಇದೆ, ಜಾಝ್ ಇದೆ, ಫ್ಯೂಷನ್ ಇದೆ, ಎಲ್ಲ ಇದೆ. ಆದರೆ ಇವಾಗ ಬೇರೆ ವೆಸ್ಟರ್ನ್ ಕಂಟ್ರೀಸು, ಯುರೋಪ್ ಕಂಟ್ರಿ ಯಾವುದಾದ್ರು ಕ್ಲಾಸಿಕಲ್ ಸಿಂಫೋನಿ ಇದ್ರೆ ಹಂಗೆ ಇರುತ್ತೆ. ಅವನೇನು ಮಾಡಿರ್ತಾನೆ, ಬಾಕೋ ಬೆತಾವನ್ ಏನು ಮಾಡಿರ್ತಾನೆ ಅದನ್ನೇನು ಮುಟ್ಟಕ್ಕೆ ಹೋಗಲ್ಲ. ಅದ್ರ ಮೇಲೆ ಏನೋ ಕೆಲವು ಸತಿ ಬೇರೆ ಮಾಡಿ ಏನೋ ಹೆಸರಿಡ್ತಾರೆ. ಬಟ್ ಸಿಂಫೋನಿ ಅಂತ ಬಂದಾಗ ಪ್ಯೂರ್ ಕ್ಲಾಸಿಕಲ್ ಮ್ಯೂಸಿಕ್ನೇ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದನ್ನು ಇಟ್ಕೊಂಡು ಈ ಫ್ಯೂಷನ್ ಕಾನ್ಸರ್ಟ್ ಮಧ್ಯೆ ಒಂದು 2-3 ಟ್ರೆಡಿಷನಲ್ ಆಗು ಕೊಡ್ಬೋದು ನಾವು, ಏನು ತಪ್ಪಿಲ್ಲ ಅಲ್ವಾ. ಆ ಥರ ವಾದ್ಯಗಳು ಬಂದಿದ್ದಾರೆ. ಈಗ ಕೀಬೋರ್ಡ್ನಲ್ಲಿ ನುಡ್ಸೋರು ಬಂದಿದ್ದಾರೆ. ಅಫ್ಕೋರ್ಸ್ ವೈಲಿನ್ನೇ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಅಲ್ವಾ. ಹೌದು. ಈಗ ಅದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದು ಎಷ್ಟೋ ಜನ ವೈಲಿನ್ ಅಂದರೆ ಅದು ಇಂಡಿಯನ್ ಇನ್ಸ್ಟ್ರೂಮೆಂಟೇ ಆಗಿಬಿಟ್ಟಿದೆ. ಹೌದು, ಹಂಗೆ ಟ್ರೀಟ್ ಮಾಡೋದು ಕೂಡ. ಹೌದು, ಅದು ಮುಂಚೆ ಎಲ್ಲ ನಿಮ್ಗೆ ಹಾಡಕ್ಕೆ ವೀಣೆ ಪಕ್ವಾದ್ಯ ನುಡಿಸ್ತಾ ಇದ್ರಂತೆ. ಅದಾದಮೇಲೆ ಬಾಲುಸ್ವಾಮಿ ದೀಕ್ಷಿತ್ರಂತ ಅವರು ಅದನ್ನು ಈ ಸ್ಟೈಲ್ಗೆ ಇದು ಮಾಡಿ ಟ್ಯೂನಿಂಗ್ ಎಲ್ಲ ಚೇಂಜ್ ಮಾಡಿ ನುಡಿಸ್ಕೊಂಡ್ಬಂದರು. ಅದು ಇವತ್ತಿಗೆ ಅದು ಇಲ್ಲೇ ಜಾಸ್ತಿ ಇದ್ದಿದ್ದು ಸೌತ್ ಇಂಡಿಯನ್ನಲ್ಲಿ. ಇನ್ಫ್ಯಾಕ್ಟ್ ವೈಲಿನಿಸ್ಟು ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಕಡಿಮೆ. ಬಟ್ ಈಗೆಲ್ಲ ಅಲ್ಲೂ ಬಂದಿದ್ದಾರೆ. ಸೊ ನೋಡ್ಬೋದು, ಸ್ಯಾಕ್ಸೋಫೋನ್ ಬಂತು, ಮ್ಯಾಂಡಲಿನ್ ಬಂತು, ಗಿಟಾರ್ ಬಂತು, ಎಲ್ಲನೂ ಅಳವಡಿಸ್ಕೊಂಡಿದ್ದೀವಿ ನಾವು. ಹೌದು. ಅದೇ ರೀತಿ ಇದನ್ನು ಅಂದರೆ ನಮಗೆ ಕೇಳೋ ಮನಸ್ಸಿರಬೇಕು, ಒಪ್ಕೊಳ್ಳೋ ಮನಸ್ಸು ಇರಬೇಕು. ಅದು ಕೂಡ ಒಂದು ಸಂಗೀತ ಅಂತ. ಖಂಡಿತ. ನಾನು ಹೇಳೋದು ಅದ್ರ ಮಧ್ಯೆ 1-2 ಪ್ಯೂರ್ ಕೊಡಿ, ಅದೊಂಥರ ರಿಲ್ಯಾಕ್ಸೇಷನ್ ಇರುತ್ತೆ. ನಿಮಗೆ ಪಿಜ್ಜಾ ಬರ್ಗರ್ ಮಧ್ಯೆ ಅನ್ನ ಸಾರು ಸಿಕ್ಕಿದ್ರೆ ಆಗೋ ಖುಷಿನೇ ಬೇರೆ. ಆ ಥರ ಅಲ್ವಾ? ಹೌದು ಸರ್. ಸರ್, ಇನ್ನು ನೀವು SPP ಜೊತೆ ಅವ್ರ ಜೊತೆನೂ ಕೆಲಸ ಮಾಡಿದ್ದೀರಾ, ನಿಮ್ಗೆ ಅಚ್ಚುಮೆಚ್ಚು ಅನ್ನೋದು ಕೂಡ ನನಗೆ ಗೊತ್ತು. ಇನ್ನೊಂದಂದರೆ ಎದೆ ತುಂಬಿ ಆಡುವೇನು ಕಾರ್ಯಕ್ರಮ ಬರ್ತಾ ಇತ್ತು, ಅದು ಪ್ಯೂರ್ ಸಂಗೀತ ಇರ್ತಿತ್ತು. ಸೊ ಇವತ್ತು ಕೂಡ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಸಲ್ಲಿ ಆ ಬಗ್ಗೆ ಮಾತನ್ನ ಎತ್ತುತ್ತಾ ಇದ್ದಾರೆ. ಎದೆ ತುಂಬಿ ಆಡುವೆನಲ್ಲಿ ಏನು ಬರ್ತಾ ಇತ್ತು, ಸಂಗೀತ ಆಗಿರ್ಬೋದು, ಕಂಟೆಸ್ಟೆಂಟ್ಗಳಾಗಿರ್ಬೋದು. ಸೊ ಅದು ಈಗಿನ ಒಂದು ರಿಯಾಲಿಟಿ ಶೋಗಳಲ್ಲಿ ಈಗೇನು ಬರ್ತಾ ಇದೆ, ಸಂಗೀತಕ್ಕೆ ಸಂಬಂಧಪಟ್ಟಂಥ ಒಂದು ಸಿಂಗಿಂಗ್ ಶೋಗಳಲ್ಲಿ ಕಾಣಿಸ್ತಿಲ್ಲ. ಎಲ್ಲೋ ಒಂದು ಕಡೆ ಅವರು ಸಂಗೀತನ ಬಿಟ್ಟು TRPಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಈಗಿನ ರಿಯಾಲಿಟಿ ಶೋ ಬಗ್ಗೆ? ಅವಾಗೇನಾಗೋದು, ಆತನೇ ಭಾಳ ಅಂದರೆ ಕಷ್ಟಪಟ್ಟು ಆ ಒಂದು ಸ್ಥಾನವನ್ನು ತುಂಬಿದ್ದವರು SPB ಅವರು. ನೀವು ಅದನ್ನು ಯೂಟ್ಯೂಬಲ್ಲಿ ನೋಡಿದ್ರೆ ಅವರೆಷ್ಟು ಚೆನ್ನಾಗಿ ಪಾಯಿಂಟ್ ಔಟ್ ಮಾಡೋರು. ಹೌದು. ಈವನ್ ಸಾಹಿತ್ಯನೂ ಕರೆಕ್ಟ್ ಮಾಡೋರು. ಇಲ್ಲಲ್ಲ, ಅಲ್ಲಿ ಪಾಡುತ್ತಾ ತೀಯಾಗ ಅಂತ ಆಂಧ್ರದಲ್ಲೂ ಆಗ್ತಾಯಿತ್ತು. ರಾಮೋಜಿರಾವ್ ಅವ್ರ ಚಾನಲ್ ಅದು ಇವಾಗೇನೋ ಬೇರೆ ಆಗಿದೆ ಅದು. ETVನೋ ಏನೋ ಇತ್ತಲ್ಲ, ಅದಾದಮೇಲೆ ಏನೋ ಕಲರ್ಸ್ ಆಯಿತು. ಆಮೇಲೆ ಹಾಡೋರಿಗೆ ಯಾವುದೇ ರೀತಿ ಹರ್ಟ್ ಮಾಡಿದೆ, ಹಿಂಗಿದ್ದಿದ್ರೆ ಚೆನ್ನಾಗಿರೋದು, ಹಿಂಗೆ ಬರಬೇಕಾಗಿತ್ತು ಅಂತ ಹೇಳಿ ಒಂದೊಂದೂ ಮಾಡೋರು. ಅಂದರೆ ಕಲಿಕೆನೂ ಆಗ್ತಿತ್ತು ಅದರಲ್ಲಿ. ಹೌದು. ಆಮೇಲೆ
ಆ ವಾದ್ಯದ ಗೋಷ್ಠಿಯವ್ರು ಯಾರಾದರೂ ಚೆನ್ನಾಗಿ ನುಡಿಸ್ತಾರೆ, ಅದು ಯಾವುದೋ ಒಂದು ಪರ್ಟಿಕ್ಯುಲರ್ಲಿ ತಬಲಾದ ವಿಶೇಷತೆ ಇರ್ಬೋದು ಅಥವಾ ಫ್ಲೂಟ್ದಿರ್ಬೋದು, ಅದನ್ನೆಲ್ಲ ಹೇಳಿ ಪ್ಯೂರಾಗಿ ಒಂದು ಟೋಟಲ್ ಆಗಿ ಎಂಟರ್ಟೈನಿಂಗ್ ಆ್ಯಂಡ್ ಎಜುಕೇಟಿವ್ ಎರಡೂ ಇರ್ತಾಯಿತ್ತು. ಯಾಕೆಂದರೆ ಕ್ಯಾಪ್ಟನ್ ಹಾಗಿದ್ರು. ಹೌದು. ಇವಾಗ ನೀವು ಹೇಳ್ದಂಗೆ TRP ಅಂತ, ಅದಕ್ಕೆ ಅಳಿಸೋದು, ನಗಿಸೋದು, ಡ್ರೆಸ್ಸು ಎಲ್ಲ ಜಾಸ್ತಿ ಆಗಿದೆ. ಹೌದು. ಅದು ಅಂದರೆ ಅಲ್ಲೂ ತುಂಬ ಜನ ಒಳ್ಳೊಳ್ಳೆ ಜೂರಿಗಳು ಇದ್ದಾರೆ, ಮತ್ತು ಪಾರ್ಟಿಸಿಪೆಂಟ್ಸು ಇದ್ದಾರೆ, ಮೆಂಟರ್ಸು ಎಲ್ಲ ಇದ್ದಾರೆ. ಬಟ್ ಯಾರಾದರೂ ಒಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಜವಾಗ್ಲೂ ಒಳ್ಳೆ ವೇದಿಕೆಯಾಗಿ ಮಾಡಬೇಕು. ನೀವು ನೋಡಿರ್ಬೋದು, ನೀವು ಇವ್ರು ಗೆಲ್ತಾರೆ ಅಂದ್ಕೊಂಡಿರ್ತಾರೆ, ಇನ್ಯಾರನ್ನೂ ಗೆಲ್ಲಿಸ್ತಾರೆ. ಅದು ತುಂಬ ಆಗ್ತಾ ಇದೆ ಈಗ. ಸುಮ್ಮನೆ ನೋಡಿ ನೀವು ಸರಿಗಮಪ ಇರ್ಬೋದು, ಯಾವುದೇ ಇರ್ಬೋದು, ರಿಯಾಲಿಟಿ ಶೋ ಆ ಥರದ್ದು, ಅದ್ರಲ್ಲಿ ಗೆದ್ದವರು 1 ವರ್ಷ ಅಥವಾ 2 ವರ್ಷ ಅವ್ರ ಹೆಸರು ಓಡಾಡ್ತಿರುತ್ತೆ. ಹೌದು. ಆಮೇಲೆ ಅವ್ರ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಮಾಡ್ಬೋದೇ ವಿನಃ ಆ ಒಂದು ರೇಂಜ್ ಹೊರಟೋಗಿರುತ್ತೆ. ಹೌದು. ಈಗ ಅದೊಂದು ಮಾತಿದಿಲ್ಲ ಸರ್, ಗೆದ್ದವ್ರಿಗಿಂತ ಯಾರು ಸೋತಿರ್ತಾರೆ ಅವರೇ ಸ್ವಲ್ಪ ಜಾಸ್ತಿ. ಆಮೇಲೆ ಅವ್ರಿಗೆ ಒಂದು ಇಂಡಿವಿಜುವಲ್ ಆಗಿ ಅವ್ರು ಪರ್ಫಾರ್ಮ್ ಮಾಡೋ ರೀತಿನಲ್ಲಿ ಬೆಳೆಸ್ಬೇಕು. ಅಂದರೆ ನೀವು ಈ ಥರ ಮೈಕ್ ಬೇಕು, ಇಷ್ಟು ಇನ್ಸ್ಟ್ರೂಮೆಂಟ್ ಇರಬೇಕು, ಆಗಲೇ ನಾನು ಆಡೋದು ಅನ್ನೋ ರೀತಿ ಆಗಿಬಿಡುತ್ತೆ. ಇವಾಗ ಪ್ರಾಕ್ಟೀಸ್ ಮಾಡಿ ಸ್ಪೂನ್ ಫೀಡಿಂಗ್ ಥರ ಮೆಂಟರ್ಸ್ ಇರ್ತಾರೆ, ಅವ್ರು ಸ್ಪೂನ್ ಫೀಡ್ ಮಾಡ್ತಾರೆ. 1-2 ಎಪಿಸೋಡಲ್ಲಿ ಅವರು ಒಬ್ಬರೇ ಆಡಬೇಕು, ಯಾರು ಸಪೋರ್ಟ್ ಮಾಡಬಾರ್ದು. ಏನಿಲ್ಲ, ಅವ್ರ ವಾಯ್ಸ್ ಹೇಗಿದೆ, ಆ ಥ್ರೋ ಹೇಗಿದೆ, ಅದನ್ನು ಅವ್ರ ಜೀವ ಕೊಟ್ಟು ಹಾಡುವಂಗೆ. ನನ್ನ ಅದರ್ದೇನು ಸಿನಿಮಾ ಸಂಗೀತ. ಯಾಕೆಂದರೆ ಆವಾಗಲೇ ಅವ್ರಿಗೆ ಚಾಲೆಂಜ್ ಬರೋದು. ಇದಾದರೆ ಕೇಳಿ ಕೇಳಿ ಏನಾದರೂ ಮಾಡ್ಬೋದು. ನೀನು ಸ್ವಂತವಾಗಿ ಒಂದು ರಾಗ ಆಡಮ್ಮ, ಸ್ವಂತವಾಗಿ ಒಂದು ಹಾಡು ಆಡಮ್ಮ ಅಲ್ವಾ. ಆಮೇಲೆ ಇವಾಗ ಅವ್ರಿಗೆ ಏನೋ ಒಂದು ಫ್ಲ್ಯಾಟ್ ಕೊಡ್ತಾರೆ, ಎಷ್ಟೋ ಲಕ್ಷಗಳು ಕೊಡ್ತಾರೆ, ಅದೆಲ್ಲ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಂತೂ ಅನೌನ್ಸ್ ಮಾಡ್ತಾರೆ. ಅದ್ರ ಬದಲು ಒಂದು ಗುರು ಇವ್ರ ಕೈ ಕೆಳಗೆ ನಿನಗೆ ನೋಡಮ್ಮ ಒಂದು ಸ್ಕಾಲರ್ಶಿಪ್ ಥರ 3 ವರ್ಷ ಕಲಿ, 2 ವರ್ಷ ಕಲಿ ಅಂದರೆ ಅವ್ರ ಕೆರಿಯರ್ಗೆ ಲಾಂಜಿವಿಟಿ ಒಂದು ಬರುತ್ತೆ ಅಲ್ವಾ. ಹೌದು ಸರ್, ಎಲ್ಲ ಗೊತ್ತಾಗತ್ತೆ ಅವರಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗೇನು ಅದೇ ಒಂದು ದೊಡ್ಡದಾಗಿ ನಡೀತಾ ಇದೆ. ಆಮೇಲೆ ಯಾರ್ದು ತಪ್ಪಿಲ್ಲ ಅಲ್ಲಿ. ಯಾರೋ ನಿರ್ದೇಶಕರು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ TRP ಜಾಸ್ತಿ ಆಗತ್ತೆ ಅಂತ ಹೇಳ್ತಿರ್ತಾರೆ. ಅವ್ರವರು ಅವ್ರವ್ರ ಲಾಭ ನೋಡೋದ್ರಿಂದ ಬರೀ ಲಾಭನೇ ಆಗೋಗ್ತಾ. ಹೌದು. ಅಂದರೆ ಆ್ಯಂಕರಿಂಗಿಂದ ಹಿಡಿದು ಕಡೆಯವರೆಗೂ ಅದು ಎಷ್ಟು ಮಾತು ಏನೇನೋ ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ. ಅದ್ರ ಬದಲು ಬರೀ ಸಂಗೀತ ಇರಬೇಕು. ಹಾಡಬೇಕು, ನಿಮ್ಗೆ ನೀಟಾಗಿರಬೇಕು, ಅದಕ್ಕೆ ಅವರು ಹಿಂಗೆ ಮಾಡ್ಕೋಬೋದ ಹೇಳಬೇಕು. ಬರೀ ಅಷ್ಟಿದ್ರೆ ಅದೊಂಥರ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಡೀತಾ ಇದೆ ಹಾಗೆ. ಖಂಡಿತ ಸರ್. ಇನ್ನು ನೀವು ಎಷ್ಟೋ ಸಿನಿಮಾಗಳಿಗೆ ನುಡಿಸಿದ್ದೀರಾ ಕೂಡ. ಹೌದು, ಮೃದಂಗವನ್ನ ನುಡಿಸಿದ್ದೀರಾ, ಇನ್ಕ್ಲೂಡಿಂಗ್ ಆಪ್ತರಕ್ಷಕ ಆ್ಯಂಡ್ ಆಪ್ತ ಮಿತ್ರ ಎರಡಕ್ಕೂ ಕೂಡ. ಅದಾದ ನಂತರ ಯಾಕೆ ಫಿಲಮ್ ಸಾಂಗ್ಗೆ ನೀವು ನುಡಿಸ್ಲಿಲ್ಲ ಸರ್? ಏನಾಯಿತು? 25 ವರ್ಷ ನುಡಿಸ್ದೆ. ಆಮೇಲಿಂದ ಸಾಕು ಅನ್ನಿಸ್ತು. ಏನೋ ಒಂದು ಆಯ್ತಲ್ಲ, ಒಂದು ರಿಟೈರ್ಮೆಂಟ್ ಅಂತ ಒಂದಿರುತ್ತೆ, ನಾನು ಬೇಗ ತೊಗೊಂಡೆ ಅನ್ಬೋದು. ಬಟ್ ಇವತ್ತಿಗೂ ಕೇಳ್ತೀನಿ ಹಾಡುಗಳು, ಈಗಿನ ಹಾಡುಗಳು ಕೇಳ್ತೀನಿ, ಎಲ್ಲ ಕೇಳ್ತೀನಿ. ಸ್ಟುಡಿಯೋ ಹೋಗೋದು ನಿಲ್ಲಿಸಿದೆ ಅಷ್ಟೆ. ತುಂಬಾ ಕಮರ್ಷಿಯಲ್ಲಾಗಿ ಹೋಗಿ ನುಡಿಸೋದೆಲ್ಲ ಬಿಟ್ಟೆ. ಟೀಚಿಂಗ್ ಮೇಲೆ ಮೋರ್ ಕಾನ್ಸಂಟ್ರೇಷನ್ ಮಾಡಿದೆ. ಮತ್ತು ಕೆಲವು ನಮ್ಮದೇ ಆದ ಆರ್ಗನೈಸೇಷನ್ಸು, ಅದ್ರ ಬಗ್ಗೆ ಪ್ರೋಗ್ರಾಮ್ಸು. ಅದೇ ನಾನು ಹೇಳ್ದಂಗೆ ಆವಾಗಲೂ ಸಂತೋಷವಾಗಿದ್ದೆ, ಈಗಲೂ ಸಂತೋಷವಾಗಿದ್ದೆ. ಬಿಟ್ಟೆ ಅಷ್ಟೇ ಹೊರತು ಇನ್ಯಾರ ಸ್ನೇಹನೂ ಬಿಡಲಿಲ್ಲ. ಇವತ್ತಿಗೂ ನಮಗೆ ಒಳ್ಳೆ ಸ್ನೇಹಿತರು, ಮಾತಾಡ್ತೀವಿ, ಫೋನ್ ಮಾಡ್ತೀವಿ, ಆ ಥರ. ಸೊ ಬಟ್ ಆದರೆ ಇವಾಗ ನೀವು ನುಡಿಸ್ತಿಲ್ಲ, ಅದನ್ನಲ್ಲೇ ಬಿಟ್ಟಿದ್ದು. ಅಂದರೆ ಸ್ಟುಡಿಯೋಗೆ ಹೋಗಿ ಸಿನಿಮಾಗಾಗಲಿ CD, ಪ್ರೈವೇಟ್ ಆಲ್ಬಮ್ಮು ಆ ಥರ ಯಾವುದು ನುಡಿಸ್ತಾ ಇಲ್ಲ. ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಓಕೆ, ಪಾಠ ಹೇಳ್ತೀನಿ, ಬೇರೆ ಏನೇನೋ ಒಂದಷ್ಟು ಸಂಸ್ಥೆಗಳಲ್ಲಿ ಇದ್ದೀನಿ, ಕಮಿಟಿನಲ್ಲಿ ಇದ್ದೀನಿ, ಇದಾಗಿದ್ದೀನಿ. ಆ ಥರ ಆ್ಯಕ್ಟಿವಿಟೀಸ್ನಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ.
ಸರ್, ಇನ್ನು ನೀವು ಎಷ್ಟೋ ಜನಕ್ಕೆ ಕಲ್ಸ್ಕೊಡ್ಬೇಕು, ಈ ಸಂಗೀತವನ್ನ ದಾರೆ ಎರಿಬೇಕು ಅಂತ ಹೇಳಿ ಒಂದು ಫೌಂಡೇಶನ್ನ ಕೂಡ ಮಾಡಿದ್ದೀರಾ. ಸಾಕಷ್ಟು ಅಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ನೀವು ಸಂಗೀತವನ್ನ ಕಲ್ಸ್ಕೊಡ್ತಿದ್ದೀರಾ. ಸೊ ನಿಮ್ಮ ಫೌಂಡೇಶನ್ ಬಗ್ಗೆ ಹೇಳ್ಬೋದಾ ಸರ್? ಫೌಂಡೇಶನ್ ಬಂದು 10 ವರ್ಷ ಆಯಿತು. 15ರಲ್ಲಿ ಒಂದು ಸರ್ಪ್ರೈಸ್ ಆಗಿ ನನ್ನ ಶಿಷ್ಯರೆಲ್ಲ ಸೇರಿ, ಸರ್ಪ್ರೈಸ್ ಅಂದರೆ ಒಂದು ವಾರಕ್ಕೆ ಮುಂಚೆ ಹೇಳೋದು, 50ನೇ ವರ್ಷ ಸೆಲೆಬ್ರೇಷನ್ ಅಂತೇಳಿ ಆವಾಗ ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಅಂತ ಮಾಡಿಸಿದ್ರು. ಅದಕ್ಕೆ ಮುಂಚೆ ಏನಾಗ್ತಿತ್ತು, ಎಲ್ಲೆಲ್ಲೋ ನಮ್ಮ ತಂದೆ ಹೆಸರಲ್ಲಿ ಕೆಲವು ಕಡೆ ಎಲ್ಲ ಸ್ಪಾನ್ಸರ್ ಮಾಡ್ತೀನಿ ನಾನು. ಅವಾಗೆಲ್ಲ ನಾನೇ ದುಡ್ಡು ಕೊಟ್ಟು ಮಾಡ್ತಿದ್ದೆ. ಅದೆಲ್ಲ ಇದ್ರ ಮೂಲಕ ಮಾಡ್ಬೋದು ಸರ್ ಅಂತ ಏನೋ ಮಾಡಿದ್ರು. ಬಟ್ ಮೇಯ್ನ್ ಆ್ಯಕ್ಟಿವಿಟೀಸ್ ಇದರಲ್ಲಿ ಇವಾಗ ನಮ್ದೊಂದು ಸಭೆ ಇದೆ ಅಂತ ಹೇಳಿದೆ ಆವಾಗಲೇ, ಪ್ಯೂರ್ ಆಗಿ ಬರೀ ಕರ್ನಾಟಕದ ಕಲಾವಿದರು ಅಂತ. ಇಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇಲ್ಲ ಫೌಂಡೇಶನಲ್ಲಿ, ನಾವೆಲ್ಲ ಕರಿತೀವಿ. ಆ್ಯಂಡ್ ನಾನು ಭಾವಗೀತೆಗಳಿಗೂ ನುಡಿಸ್ತಾ ಇದ್ದೆ, ಸಿನಿಮಾಗೂ ನುಡಿಸ್ತಾ ಇದ್ದೆ. ಸೊ ಡ್ರಾಮಾ, ಡ್ಯಾನ್ಸು ಎಲ್ಲ ಥರ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸ್ತೀವಿ. ಸಿನಿಮಾದು ಮಾಡಿದ್ದೀವಿ ಆ ಥರ. ಪಾಠ ಅಂತಿಲ್ಲ, ಪಾಠ ಅದು ನಾವು ನನಗೆ ಬಂದ್ಬಿಟ್ಟಿದೆ. ದಿನಕ್ಕೆ ಒಂದಿಬ್ಬರಿಗೆ ಬೈದೇ ಇದ್ದರೆ ನನಗೆ ಆಗಲ್ಲ. 40-47 ವರ್ಷದಿಂದ ಮಾಡ್ತೀನಿ. ಸೊ ಫೌಂಡೇಶನ್ದು ಮೇಯ್ನ್ ಏಮು ಈ ಥರ ಸ್ವಲ್ಪ ಕಲಾವಿದರಿಗೆ ಅವಕಾಶ ಮಾಡಿಕೊಡೋದು ಅನ್ನೋದು ಇದೆ. ಮತ್ತು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ನು ಆ ಥರದ್ದೆಲ್ಲ ಮಾಡೋದು ಅಂತ 10 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ಇನ್ನೂ ಹೆಚ್ಚು ಮಾಡಬೇಕು. ಬಟ್ ಅದಕ್ಕೆ ಆದಂಥ ಟ್ರಸ್ಟ್ ಅಂದರೆ ಅದಕ್ಕೇನೋ ರೂಲ್ಸ್ ಇದೆ. ಅದೆಲ್ಲ ದಾಟಿ ಮಾಡೋದು ಸ್ವಲ್ಪ, ಅದಕ್ಕೆ ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗತ್ತೆ. ಇನ್ನೂ ನಮಗೆ ಅಷ್ಟೊಂದು ಸಿಕ್ಕಿಲ್ಲ. ಗೌರ್ಮೆಂಟಿಂದ ಕೊಡ್ತಾರೆ, ಬಟ್ ಅದಕ್ಕೆ ಅಪ್ಲೈ ಮಾಡೋದಕ್ಕೇ ಒಂದು ದೊಡ್ಡ ಪ್ರೋಸೆಸ್ ಇದೆ. ಸೊ ಅದೆಲ್ಲ ಆಗಬೇಕು. ಬಟ್ ನಮ್ಮ ಕೈಲಾದಷ್ಟು ನಾವು ಮಾಡ್ತಾನೆ ಇರ್ತೀವಿ. ಸರಿ, ಇನ್ನು ನಾನು ಒಂದು ಹೇಳ್ತಾರೆ, ಗುಡ್ ಆರ್ಟಿಸ್ಟ್ ನೋಸ್ ವೆನ್ ಟು ಲೀವ್ ದ ಸ್ಟೇಜ್ ಅಂತ. ಒಂದು ಕಲಾವಿದನಿಗೆ ಗೊತ್ತಿರುತ್ತೆ ಅವ್ನು ಯಾವಾಗ ಆ ವೇದಿಕೆಯಿಂದ ಹೋಗ್ಬೇಕಂತ. ಸೊ ಅದ್ರ ಬಗ್ಗೆ ನೀವೇನು ಅನ್ಸಿದ್ರೆ, ಯಾವಾಗ ರೈಟ್ ಟೈಮ್, ಸಾಕು ನನಗೆ ಈ ಸಂಗೀತ ಅಂತ ಬಿಟ್ಟು ಹೋಗುವಂಥ ಒಂದು ಟೈಮ್? ಸಂಗೀತದಿಂದ ನಾನು ನಿವೃತ್ತಿ ಹೊಂದ್ತೀನಿ ಅಂತ ಯಾವ ಸಂಗೀತ ಅಂತಲ್ಲ, ನಾನು ಐ ಪುಟ್ ಇಟ್ ಆಸ್ ಫೈನ್ ಆರ್ಟ್ಸ್, ಲಲಿತ ಕಲೆಗಳು. ಪೇಂಟಿಂಗ್ ಇರ್ಬೋದು, ನೃತ್ಯ ಇರ್ಬೋದು, ಅಥವಾ ಏನಿ ಕುಸರಿ ಕೆಲಸ. ಅದು ಇಲ್ಲಿ ಪರ್ಟಿಕ್ಯುಲರ್ ಸಂಗೀತ ಅಂತ ತಗೊಂಡ್ರೆ ಅಥವಾ ನೃತ್ಯ ಅಂತ ತಗೊಂಡ್ರೆ ನಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಾಗತ್ತೆ. ಕೆಲವ್ರಿಗೆ ಈಗ ನೃತ್ಯ ಮಾಡೋರಿಗೆ ಮಂಡಿ ಪ್ರಾಬ್ಲಮ್ ಬೇಗಲೇ ಬರ್ಬೋದು. ಸೊ ಅವರು ಹಂಗೆ ಏನು ಮಾಡ್ತಾರೆ. ಬಟ್ ನಮ್ಮ ತಂದೆ ಹೇಳ್ತಾ ಇದ್ದಿದ್ದು, ನೋಡೋ, ನಾವು ನಮ್ಮ ಸಂಗೀತದಿಂದ ಇನ್ನೊಬ್ಬರಿಗೆ ಬೇಸರ ಮಾಡಿಸ್ಬಾರ್ದು, ಸಂಗೀತಕ್ಕೂ ದ್ರೋಹ ಮಾಡಬಾರ್ದು. ನನ್ನ ಕೈಲಿ ಆಗಲ್ಲ ಅಂದಿದ್ದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಹಂಚಬೇಕು. ಅಂದರೆ ಪಾಠ ಹೇಳ್ಬೋದಲ್ಲ. ಹೌದು, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿ ಇಷ್ಟು ಹೆಸರಿದ್ದವನು ಏನಪ್ಪ ಹಿಂಗೆ ಆಡ್ತಾನೆ, ಹಿಂಗೆ ನುಡಿಸ್ತಾನೆ ಅನ್ನೋ ಬದಲು. ಏಕೆಂದರೆ ಇನ್ಸ್ಟ್ರೂಮೆಂಟ್ ಅಂದರೆ ನಿಮಗೆ ಬೆರಳುಗಳಿಗೆ, ಕೈಗೆ ಸಂಬಂಧಪಟ್ಟಿದ್ದು. ನರ್ವ್ಸ್ ಎಲ್ಲ ಒಂದು ವೀಕ್ ಆಗೇ ಆಗುತ್ತೆ, ಅಥವಾ ಕೈ ಶೇಕ್ ಆಗುತ್ತೆ. ನಿಮ್ಮ ತಲೆಗೆ ಬಂದಿದ್ದು ಕೈಗೆ ಬರಲ್ಲ, ಆ ಕೋಆರ್ಡಿನೇಷನ್ ಇರಲ್ಲ. ಹೌದು. ಸೊ ಒಂದು ವಯಸ್ಸಿನವರೆಗೂ ಇರುತ್ತೆ, ಕೆಲವ್ರಿಗೆ ಜಾಸ್ತಿನೇ ಇರುತ್ತೆ. ಅದು ಅವರವರು ಇದ್ರ ಮೇಲೆ ಹೋಗುತ್ತೆ. ಸೊ ಅಲ್ಲಿ ಅದು ಈಗ 60ಗೆ ರಿಟೈರ್ಮೆಂಟ್ ಅಂತಿಲ್ಲ ಸಂಗೀತದಲ್ಲಿ. ಅದು ನಿಮ್ಗೆ ಗೊತ್ತಾಗದ ತಕ್ಷಣ ನನ್ನ ಪ್ರಕಾರ ಆಯಿತು, ನಾವಿನ್ನು ಸಂಗೀತಕ್ಕೂ ಗೋಳೈಕೋಬಾರ್ದು, ನಮ್ಮ ಸಂಗೀತ ಕೇಳೋರ್ನು ಗೋಳೈಕೋಬಾರ್ದು. ನಮ್ಮ ಬಾಡಿಗೆ ನಾವು ಇಷ್ಟು ವರ್ಷದ ಅನುಭವ ಇದ್ದೇ ಇರುತ್ತಲ್ಲ, ಅದನ್ನು ದಾರೆ ಎರಿಬೋದು. ಸರಿ, ಇನ್ನು ಯಾವಾಗಲೂ ನಾವು ಹೇಳ್ತೀವಿ, ದೇರ್ ಇಸ್ ಎ ವುಮನ್ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತ. ಸೊ ಇಲ್ಲಿವರೆಗೂ ನೀವು ಸಂಗೀತವನ್ನು ಅಂದರೆ ಇಷ್ಟು ಸಂಗೀತವನ್ನು ಬೆಳೆಸ್ಕೊಂಡು ಆ್ಯಂಡ್ ನೀವು ಇಷ್ಟು ಸಾಧನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮ್ಮ ಶ್ರೀಮತಿ ಅವರು ಹೇಗೆ ಸಪೋರ್ಟ್ ಆಗಿದ್ರು ಅವ್ರ ಬಗ್ಗೆ? ಅಂದರೆ ಮೊದಲನೇದಾಗಿ ತಾಯಿ, ಅಲ್ಲಿಂದ ಶುರು. ಹೌದು. 93ರಲ್ಲಿ ನನಗೆ ಮದುವೆ ಆಗಿದ್ದಮ್ಮ, ಪದ್ಮಿನಿ ಅಂತ. ಅವರು ನಾಗಮಂಗಲದವರು. ಬಟ್ ಇಲ್ಲಿ ಸ್ಟೋರಿ ಏನಂದರೆ, ನಮ್ಮ ಬಾಮೈದ ನಾನು ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್. ನಾನೇ ನೋಡಿರಲಿಲ್ಲ ಅವ್ರನ್ನ. ಹಂಗೆ ಅವರಮ್ಮ ಏನೋ
ಬಂದಿದ್ರು ಮನೆಗೆ. ನಮ್ಮ ಮಗಳೊಬ್ಳಿದ್ದಾಳೆ ಯಾವುದಾದ್ರೂ ಹುಡುಗಿನ ಹೇಳಿ, ಹ್ಮ್ ನಮ್ಮವನೇ ಇದ್ದಾನೆ ಅಂತ ಹೇಳಿ ಹಂಗಾಗಿದ್ದು. ಬಟ್ ಅವಳು ಕೂಡ ಸಂಗೀತದಲ್ಲಿ ಇಂಟ್ರೆಸ್ಟ್ ಇತ್ತು. ಬಟ್ ನಮಗೆ ಪ್ಲಸ್ ಪಾಯಿಂಟ್ ಅಂದರೆ ಜಾಸ್ತಿ ಇಷ್ಟಪಡಲೇಬೇಕಾಯ್ತು, ಯಾಕೆಂದ್ರೆ ನಮ್ಮ 3 ಹೊತ್ತು ಅದೇನಲ್ಲ. ಸೊ ನಾನು ಹೇಳ್ತಾ ಇರ್ತೀನಿ, ನಮ್ಮನ್ನು ಕೈ ಹಿಡಿಯೋರು ಕಡಿಮೆ, ನಾವೇ ಹೋಗಿ ಭದ್ರವಾಗಿ ಅವ್ರ ಕೈ ಹಿಡಿಬೇಕು. ಪಾಪ ಅವ್ರ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವುದೋ ಹೊತ್ತಲ್ಲಿ ಬರ್ತೀವಿ, ಯಾವುದೋ ಹೊತ್ತಲ್ಲಿ ಹೋಗ್ತೀವಿ. ಕೆಲವು ಕಡೆ ರಾತ್ರಿ ಏನೋ ಊಟನೋ ತಿಂಡಿನೋ ಏನೂ ಇರಲ್ಲ, ಬರ್ತೀವಿ. ಪಾಪ ಔಟ್ ಆಫ್ ಸಿಂಪತಿ ಯಾವಾಗಲೂ ಎದ್ದು ಬಡಿಸ್ತಾರೆ. ಈಗ ಮಕ್ಕಳು ಕೂಡ ಅದರಲ್ಲಿ ಇದ್ದಾಳೆ. ನನ್ನ ದೊಡ್ಡವನು ವಿನೋದ್ ಅಂತ, ಅವನು ಮೃದಂಗ ನುಡಿಸ್ತಾನೆ, ಹೆಂಡ್ತಿನೂ ಹಾಡ್ತಾಳೆ ಮೇಧಾ ಅಂತ. ಚಿಕ್ಕವನು ಇಂಟು ಹಿಂದೂಸ್ತಾನಿ ಮ್ಯೂಸಿಕ್, ಹಾರ್ಮೋನಿಯಮ್ಮು ಪಕ್ಕವಾಸ ನುಡಿಸ್ತಾನೆ. ಸೊ ಒಂದು ಎಲ್ಲ ಮೇಲೆ ಕಡೆ ಕೆಳಗಡೆ ಹಿಂದ್ಗಡೆ ಎಲ್ಲ ಕಡೆ ಒಂದು ಸರೌಂಡ್ ಸಿಸ್ಟಮ್, ಅದನ್ನೆಲ್ಲ ತಡ್ಕೊಂಡು ಪಾಪ ಅಂದರೆ ಅವ್ರ ಸಪೋರ್ಟೇನೆ, ಎಲ್ಲದಕ್ಕೂ ಸಪೋರ್ಟ್. ನನಗೇನು ಮೊದಲು ಎಷ್ಟು ಬಿಸಿ, ನನ್ನ ಬ್ಯಾಂಕಿಂದು ನನಗೆ ವ್ಯವಹಾರ ಬರ್ತಾ ಇರಲಿಲ್ಲ, ಮಾಡ್ತಾಯಿದ್ರು. ಸೊ ಪದ್ಮಿನಿ ಅವಳಿಂದ ನಮಗೆ ಕಷ್ಟನೇ. ಅದಿದ್ರೇನೆ ಇಲ್ಲ, ಫುಲ್ ಸಪೋರ್ಟ್ ಅದು 100%. ಇವತ್ತಿಗೂ ನಮ್ಮ ದೊಡ್ಡವನು ಏನಾದರೂ ಇದ್ದರೆ ಇವಳಿಗೆ ಹೇಳೋದು, ಹೆಂಡತಿಗಿನ್ನ ಆ ಥರ. ಓಕೆ ಸರಿನಾ, ನಾನು ಕೇಳಲೇಬೇಕು, ಮೃದಂಗ ನುಡಿಸ್ಬೇಕು. ಅದನ್ನು ನುಡಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಗೇಮ್ ಆಡೋಣ ಸರ್. ಯಾಕೆಂತ ಹೇಳಿದ್ರೆ ನೀವು ಅಂದ್ರೆ ಒಂದು 78ನೇ ಇಸ್ವಿಯಿಂದನೂ ಕೂಡ ಇಲ್ಲಿವರೆಗೂ ಬಂದಿದ್ದೀರಾ, ಸಾಕಷ್ಟು ಶುರು ಮಾಡಿದ. ಸೊ ಇಲ್ಲಿವರೆಗೂ ಕೂಡ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ನಾನು ಕೆಲವೊಂದು ಕಲಾವಿದರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಅವರಿಂದ ಒಂದು ಕಲ್ತ್ಕೊಳ್ಳುವಂಥ ಒಂದು ಅಂಶ ಅಥವಾ ಅವ್ರ ಬಗ್ಗೆ ನಿಮ್ಗಿರುವಂಥ ಒಂದು ಅಭಿಪ್ರಾಯ ಒಂದು ಲೈನ್ 2 ಲೈನಲ್ಲಿ ಹೇಳೋಕ್ಕಾಗತ್ತಲ್ಲ ಸರ್. ಸೊ ವಿಲ್ ಪ್ಲೇ. ಫಸ್ಟು ನಾನು ಹೇಳಲೇಬೇಕು ಸರ್, ನಿಮ್ಮ ಗುರುಗಳಾಗಿರುವಂಥ ರಾಜ್ಗೋಪಾಲ್ ಅವರು, ವಿದ್ವಾನ್ ರಾಜ್ಗೋಪಾಲ್ ಅವರು. ಸೊ ಅವ್ರ ಬಗ್ಗೆ ಅವರಿಂದ ಏನೋ ಒಂದು ಕಲ್ತ್ಕೋಬೋದು, ಮತ್ತು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಮೇಷ್ಟ್ರು ಟೈಮು ಕರೆಕ್ಟಾಗಿ ಬರೋರು, ಮನೆಗೆ ಬರೋರು ಸ್ವಲ್ಪ ದಿನ. ಆಮೇಲೆ ನಾನು ನಮ್ಮದೊಂದು ಐನಾರ್ ಕಾಲೇಜ್ ಅಂತ ನಮ್ಮ ತಂದೆ ನಡೆಸೋರು, ಅಲ್ಲಿ ಹೋಗ್ತಿದ್ದೆ. ನೋಡೋ ಯಾವತ್ತೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇರಬೇಕು, ಎನರ್ಜಿ ಸೇವ್ ಮಾಡಬೇಕು, ಅದೆಲ್ಲದಕ್ಕೂ ಸಂಗೀತಕ್ಕೆ ಹಾಕಬೇಕು ಅನ್ನೋರು. ಆಮೇಲೆ ನನಗೆ 3 ವರ್ಷ ಪಾಠ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತಿಗೂ ನಾನು ಅವರು ಯಾವುದೋ ಒಂದು ಹೊತ್ತಿನಲ್ಲಿ ಅವ್ರ ಹೆಸರು ಹೇಳ್ತೀನಿ. ನಮ್ಮ ಗುರುಗಳು ಹಿಂಗೆ ಹೇಳ್ತಿದ್ರು, ಸಿಂಪಲ್ಲು. ಅವ್ರಿಗೆ ಒಂದು 15 ಜನ ಇರ್ತಿದ್ದೆ ನಮ್ಮ ಐನಾರ್ ಕಾಲೇಜಲ್ಲಿ. ಅವ್ರು ಕ್ರಿಕೆಟ್ ಥರ ಇದು, ಒಂದು ತಪ್ಪಾದರೆ ಮನೆ ಕಳಿಸ್ಬಿಡೋರು, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ತಿರ್ಗಾ ಕ್ಯೂನಲ್ಲಿ ಕಾಯಬೇಕು 15ನವನಾಗಿ. ಅಂದ್ರೆ ಈಗ ಹಂಗೆ ಮಾಡೋಕ್ಕಾಗಲ್ಲ. ಅದೆಲ್ಲ ಒಂಥರ ನಮಗೆ ಖುಷಿ ಕೊಡ್ತಾ ಇತ್ತು. ನಾವು ಕ್ಯೂನಲ್ಲಿ ಕಾಯಬಾರ್ದು, ತಪ್ಪು ಮಾಡಬಾರ್ದು, ಕ್ರಿಕೆಟ್ ಥರ ಅದು, ಔಟ್ ಅಂದರೆ ಔಟು ಅಂತ, ಆ ಥರ ತುಂಬ ಸುಮಾರು ಆ ಥರ ಹೇಳೋರು. ಒಂಥರ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ನನಗೆ ಅವ್ರು ಮಾಡಿರೋದು ಪುಸ್ತಕಕ್ಕಿಂತ ತಲೆಯಲ್ಲೇ ಇದೆ. ಸರ್, ಇನ್ನು ಡಾಕ್ಟರ್ ಬಾಲಮುರಳಿ ಕೃಷ್ಣ ಸರ್, ಒನ್ ಆ್ಯಂಡ್ ಓನ್ಲಿ ಅಂತ ಹೇಳ್ಬೋದಮ್ಮ. ಆಫ್ ದಿ ಸ್ಟೇಜ್, ಆನ್ ದಿ ಸ್ಟೇಜ್, ಏನು ಬೇಕಾದರೂ ಮಾಡುವಂತಹ ಒಂದು ವ್ಯಕ್ತಿ. ಸಂಗೀತ ಅಷ್ಟು ಬಂದ್ಬಿಟ್ಟಿತ್ತು ಅವ್ರಿಗೆ, ಪ್ರಾಡಿಜಿನೇ. ಆದರೂ ಮನುಷ್ಯನಿಗೆ ಲಯ, ಶ್ರುತಿ, ಸಾಹಿತ್ಯ ಅಲ್ಲೇ ಕ್ರಿಯೇಟ್ ಮಾಡಿ ಅಲ್ಲೇ ಹಾಡುವಂಥದ್ದು. ಒಂದು ಅಮೇಝಿಂಗ್ ಪರ್ಸ್ನಾಲಿಟಿ. ಅವ್ರ ವಾಯ್ಸು ಹಾಗೆ ಇತ್ತು, 3 ಆಕ್ಟಿವ್ ಹೆಂಗೆ ಬೇಕಾದ್ರೂ ಓಡಾಡೋದು. ಅದು ಹೆಂಗೆ ತೊಗೊಂಡೋಗ್ಬೇಕು, ಜನಗಳನ್ನ ಹೆಂಗೆ ರಂಜಿಸ್ಬೇಕು, ಮಾಡಬೇಕು, ಆಮೇಲೆ ಪಕ್ಕದಲ್ಲಿರೋ ಕಲಾವಿದರನ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ಇದೆಲ್ಲ ಒಂದು ಇತ್ತು. ಸರ್, ಇನ್ನು ಡಾಕ್ಟರ್ SPB, ಇದು ಒನ್ ಆ್ಯಂಡ್ ಓನ್ಲಿನೇ. ಹಾಡಿಗೆ ಬೇಕಾದಂತಹ ಒಂದು ಎಕ್ಸ್ಪ್ರೆಷನ್ ನೀವು ನೋಡ್ಬೋದು. ಹಳೆ ಹಾಡುಗಳಾಗಲಿ, ಕೂರಳ್ಳಿ ಕೆರೆ ಇದೆಲ್ಲ, ಅವ್ರು ಅಷ್ಟೊತ್ತಿಗೆ ಅವ್ರಿಗೆ 60 ವರ್ಷ ಆಗಿತ್ತು. ಒಂದು 15 ವರ್ಷದವ್ರು ಹಾಡ್ದಂಗೆ ಇರುತ್ತೆ. ಇವತ್ತು ಇನ್ಯಾರು ಅದೇ ಥರ ವಾಯ್ಸಿರೋರು ಹಾಡಿದ್ರು ಆ ತೂಕ, ಆ ಜೋವಿಯಲ್ಲಿದು, ಆ ಒಂದು ಸ್ಮೈಲ್ ಇರ್ಬೋದು, ಒಂದು ನಗು ಇರ್ಬೋದು ಹಾಡಿನ ಮಧ್ಯ. ಹಾಗೆ ಕಲಾವಿದ್ರ ಬಗ್ಗೆ, ಕಲೆ ಬಗ್ಗೆ ಭಾಳ ಆಸ್ಥೆ ಇದ್ದಂಥ ವಿಶೇಷ ವ್ಯಕ್ತಿ ಅವರು. ಅಷ್ಟು ರೀಚ್ ಆದಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ, ಬಟ್ ಅವ್ರು ಮಾಡೋರು.
ಓಕೆ. ಆಮೇಲೆ ಡೌನ್ ಟು ಅರ್ತ್, ಏನು ತನಗೇನು ಗೊತ್ತಿಲ್ಲ ಅನ್ನೋದ್ರಲ್ಲೇ ಇರ್ತಿದ್ರು ಅವರು. ನಾನು ಕಲ್ತಿಲ್ಲ ಅನ್ನೋದನ್ನ ಯಾವಾಗಲೂ ಹೇಳ್ತಿರೋರು. ಬಟ್ ಅಷ್ಟು ಇತ್ತು ಅವ್ರ ಹತ್ರ. ಬಟ್ ಬಹುಶಃ ಅದಕ್ಕೆ ಇರಬೇಕು, ಅಷ್ಟು ಒಂದು 50-60 ವರ್ಷ ಅವರು ಇಂಡಸ್ಟ್ರೀಲಿ. ಅಷ್ಟು 70ನೇ ಇಸ್ವಿಯಿಂದ ಸುಮಾರು ಅವ್ರು ಹೋಗೋವರೆಗೂ ಒಂದು 50 ವರ್ಷದ ಮೇಲೆ ಮಾಡಿದ್ರು. ಹೌದು, ಖಂಡಿತ. ಇನ್ನು ಶ್ರೀ ರಾಜನ್ ನಾಗೇಂದ್ರ ಸರ್, ಅವ್ರ ಮೆಲೋಡಿಗೆ ಒಂದು ಹೆಸರು ಅವರಿಬ್ಬರು. ಸಿಂಪಲ್ ಮೆಲೋಡಿ ಪ್ಲಸ್ ಆಗಿನ ಕಾಲಕ್ಕೆ ಅವರಿಗೆ ಒಳ್ಳೊಳ್ಳೆ ಲಿರಿಕ್ಸು ಸಿಗೋದು, ಕವಿತೆ ಆಗಿರೋದು ಈಗಲೂ ಇದೆ. ಬಟ್ ಈಗ ಆಡು ಭಾಷೆ ಎಲ್ಲ ಬಂದಿದೆ, ಮಾತನ್ನೇ ಟ್ಯೂನ್ ಮಾಡೋ ಇದೆ. ರಾಜನ್ ನಾಗೇಂದ್ರ ಸಿಂಪಲ್ ಆಗಿದ್ರು ಗ್ರ್ಯಾಂಜಿಯರ್ ಇರುತ್ತೆ ಅದ್ರ. ಇನ್ನು ಹಂಸಲೇಖ ಗುರುಗಳು, ಅವರು ನಾನು ಹೇಳಿದ್ನಲ್ಲ, ಆವಾಗಲೇ ಹೇಳಿದೆ, ಬಹುಶಃ ಆ ಕಾಲಕ್ಕೆ ಅಂದರೆ ಒಂದು 80s ಮೇಲೆ ಆತ ಬಂದಿದ್ದು. ಮೊದಲಿಂದನೂ ಆತ ಪ್ರತಿಭೆ ಅಂತಲ್ಲ, ಅಗಾಧವಾದಂಥ ಸಂಗೀತದ ಮತ್ತು ಸಾಹಿತ್ಯದ ನಾಲೆಡ್ಜ್ ಇರೋರು. ಸೊ ಅದಕ್ಕೆ ಅವ್ರ ಹಾಡುಗಳಿಗೂ ಇವತ್ತಿಗೂ ಚೆನ್ನಾಗಿರೋದು. ಯಾಕೆಂದರೆ ಅವ್ರ ಸಾಹಿತ್ಯಕ್ಕೆ ಅವರೇ ಸಂಗೀತ ಜೋಡಿಸ್ತಾರೆ. ಅದು ಎಲ್ಲಿ ಎಷ್ಟು ಮಾಡ್ಬೋದು, ಆ ಛಂದಸ್ ಎಷ್ಟಿರಬೇಕು, ದೀರ್ಘ ಎಷ್ಟಿರಬೇಕು, ಹ್ರಸ್ವ ಎಷ್ಟಿರಬೇಕು, ಆಮೇಲೆ ಫಿಲ್ಮ್ನಲ್ಲಿ ಅಂದರೆ ಸಿಚುಯೇಷನಲ್ ಮ್ಯೂಸಿಕ್ ಅದೆಲ್ಲ ಚೆನ್ನಾಗಿ ಅರ್ತಿರೋರು. ನೀವು ಅವ್ರ ಹಾಡುಗಳೇ ಅದೊಂದು ಗ್ರೇಟ್. ಸತ್ಯ. ತುಂಬ ನನಗೂ ತುಂಬ ಖುಷಿ. ಅವರು ಅಷ್ಟೇ ಒಳ್ಳೆ ತುಂಬ ನನ್ನ ವಿಶ್ವಾಸದಿಂದ ಕಾಣ್ತಾರೆ. ಓಕೆ ಸರ್. ಇನ್ನು ಗುರು ಕಿರಣ್ ಅವರು, ಅದು ಎರಡೂ ಸೇರಿರುವಂಥ ಒಂದು ವಿಶೇಷ ವ್ಯಕ್ತಿ. ಹಳೆ ಕಾಲದ್ದು ಈಗಿನ ಕಾಲದ ಟೆಕ್ನಾಲಜಿ ಸೇರಿರುವಂಥದ್ದು. ಒಳ್ಳೊಳ್ಳೆ ಮೆಲೋಡಿ ಕೊಟ್ಟಿರೋರು, ವೆರಿ ಫ್ರೆಂಡ್ಲಿ. ಅಂದ್ರೆ ನೀವು ಆಪ್ತ ರಕ್ಷಕ ಆಪ್ತ ಮಿತ್ರ ಮಾಡಿದಾಗ್ಲೂ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಆಗ ಹೇಗಿತ್ತು ಸರ್ ನಿಮ್ಮ ಬಾಂಧವ್ಯ? ತುಂಬ ಅವರು ಅಂದರೆ ನೋಡಪ್ಪ ನಂಗೆ ಹಿಂಗೆ ಬೇಕು, ನನಗೆ ಇದು ಕ್ಲಾಸಿಕಲ್ ಇದು ಬರಲ್ಲ ಅನ್ನೋದು ಸ್ಪಷ್ಟವಾಗಿ ನೀವೇನಾದ್ರೂ ನೋಡ್ಸ್ಕೊಳ್ಳಿ. ಅಂದ್ರೆ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ ಕೆಲವರು, ನನ್ನ ಮೇಲೆ ಅಂತಲ್ಲ, ಆ ಥರ ಇರೋರ ಮೇಲೆ. ಆಮೇಲೆ ಸೌಂಡಿಂಗು ಅದನ್ನ ಬಹುಶಃ ನಮ್ಮ ಇಂಡಸ್ಟ್ರಿಲಿ ಭಾಳ ಚೆನ್ನಾಗಿ ಮಾಡಿದ್ರು ಅವರು. ತುಂಬ ಜೋಯಲ್ಲು, ತುಂಬ ಸ್ನೇಹಮಯಿ. ಈಗಲೂ ಅಷ್ಟೇ ಆರಾಮ ಮಾತಾಡ್ತಿರ್ತೀವಿ. ಸರ್, ಇನ್ನು ವಿಜಯ್ ಪ್ರಕಾಶ್ ಅವರು, ಅವ್ರದ್ದು ಅಷ್ಟೇ. ಅಂದರೆ ನೋಡಿ, ಅವ್ರ ಶಾಸ್ತ್ರೀಯ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಅವ್ರ ತಂದೆ ಗಾಯಕರಾಗಿದ್ದವರು ಮೈಸೂರಿನಲ್ಲಿ. ಎರಡೂ ಪದ್ಧತಿಯನ್ನು ಕಲ್ತಿರೋವಂಥವ್ರು. ಅವ್ರಿಗೆ ದೊಡ್ಡ ವರ ಅವರ ವಾಯ್ಸು. ಅಂದರೆ ನಾನು ಹೇಳಿದೆ ಆವಾಗಲೇ, ತಲೆಯಲ್ಲಿ ಬಂದಿದ್ದು ಕೈಗೆ ಬರಬೇಕು ಅಂತ. ಅವರು ಕೂಡ ಬರೀ ಸ್ಟಿಕ್ ಆಗಲ್ಲ, ಇದೇನಿದೆ ಸಿನಿಮಾದು ಇಷ್ಟೇ ಹಾಡಬೇಕು ಇಲ್ಲೇ ಅಂತಿಲ್ಲ, ಎಲ್ಲ ಅದನ್ನು ಎಂಬಲಿಷ್ ಮಾಡ್ತಾರೆ, ಹಾಡ್ತಾರೆ. ಇದೆಲ್ಲ ಸಾಧ್ಯ ಆಗಿರೋದು ಅವರ ಶಾಸ್ತ್ರೀಯ ಬ್ಯಾಕ್ಗ್ರೌಂಡ್. ಎರಡು ಪದ್ಧತಿನೂ ಅವ್ರಿಗೆ ಚೆನ್ನಾಗಿದೆ, ಅನುಕೂಲವಾಗಿ ಅವ್ರ ವಾಯ್ಸು ಇದೆ. ಇವಾಗ ಹಿಂಗೆ ಬರಬೇಕು, ಫಾಸ್ಟ್ ಆಗಿರೋ ಸಂಗತಿ ಬರಬೇಕು ಅಂದರೆ ಬರುತ್ತೆ. ಸೈ ಅವರು ಇಲ್ಲ ಜಾನಪದ ಶೈಲಿ ಇರ್ಬೋದು, ಅಥವಾ ಒಂದು ಏನೋ ಕುಡ್ದು ಹಾಡಿರೋದು ಇರ್ಬೋದು, ಅಥವಾ ಎಲ್ಲನೂ ಆ ಪೆಪ್ಪಿನೆಸ್ ಇರ್ಬೋದು, ಆ ಒಂದು ಏನೇನು ಆ ಥರ ಭಾವನೆಗಳು ಬರುವಂಥ ವಾಯ್ಸ್ ಅದು. ಸೊ ಎಲ್ಲ ಇನ್ಕ್ಲೂಡ್ ಆಗಿ ಟೋಟಲ್ ಪ್ಯಾಕೇಜ್ ವಿಜಯ್ ಪ್ರಕಾಶ್ ಸರ್ ಅಂತ. ಅದು ಭಾಳ ಕಷ್ಟಪಟ್ಟು ಬಂದಿರೋದು, ಸಾಧನೆ ಮಾಡಿ, ಅದು ಕಾಪಾಡುತ್ತೆ. ದಟ್ಸ್ ಟ್ರೂ ಸರ್. ಸರ್, ಇನ್ನು ಅರ್ಜುನ್ ಜನ್ಯ ಅವರು ಈಗಿನ ಟ್ರೆಂಡಲ್ಲಿ ಜಾಸ್ತಿ ಮ್ಯೂಸಿಷಿಯನ್, ಒಳ್ಳೊಳ್ಳೆ ಸಂಯೋಜನೆ ಮಾಡಿದ್ದಾರೆ. ಬಟ್ ನನ್ನ ದುರಾದೃಷ್ಟ ಇರ್ಬೋದು, ನಾನು ಆತನ ಜೊತೆ ಕೆಲಸ ಮಾಡಿಲ್ಲ. ಬಟ್ ಒಳ್ಳೆ ಸ್ನೇಹಿತರು, ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಿನ ಇದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು, ಪ್ಲಸ್ ಅವರ ಒಂದು ಮೆಲೋಡಿ ಓರಿಯೆಂಟೆಡ್ ಹಾಡುಗಳು ತುಂಬ ಚೆನ್ನಾಗಿದೆ. ಸೊ ಇನ್ನು ನಿಮ್ಮ ಶಿಷ್ಯ ಡ್ರಮ್ಮರ್ ಅರುಣ್ ಅವರು, ಅದು ನಾನು ಹೇಳಲೇಬೇಕು, ಇವತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಿ ಡ್ರಮ್ನ ಪ್ಲೇ ಮಾಡ್ತಾ ಇದ್ದಾರೆ, ನಿಮ್ಮ ಶಿಷ್ಯನೂ ಕೂಡ. ಸೊ ಅವ್ರ ಬಗ್ಗೆ? ಅವನು ಅಷ್ಟೇ, ಅವ್ರ ತಂದೆ ಡ್ರಮ್ಮರು. ಆಮೇಲೆ ಅವರು ಎಸ್ ವಿ ಗಿರಿಧರ್ ಅನ್ನೋರ್ಥ ಮೃದಂಗ ಶುರು ಮಾಡಿ ಆಮೇಲೆ ನನ್ನ ಹತ್ರ ಬಂದಿರೋದು. ಭಾಳ ಕಷ್ಟಪಟ್ಟಿದ್ದಾನೆ. ಎರಡೂ ಅಂದರೆ ವೆಸ್ಟ್ರನ್ನು ಕರ್ನಾಟಕ ಶೈಲಿ ಎರಡನ್ನೂ ಸೇರಿಸಿ ಡ್ರಮ್ಮರ್ ಆಗಿ ಆಮೇಲೆ ಇಟ್ಸ್ ಬೀನ್ ಸಕ್ಸಸ್ಫುಲ್. ಖುಷಿ ಆಗುತ್ತೆ.
ಸರ್ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಹತ್ರ, ನಿಮ್ಮ ಈಗಲೂ ಕಲಿತಿರೋರು ಹೋಗಿರೋರು ಎಲ್ಲ ಇದ್ದಾರೆ. ಬಟ್ ಯಾಕೆ ಡ್ರಮ್ಮರ್ ಅರುಣ್ ಅವರು ಇವತ್ತು ಇಷ್ಟು ಫೇಮಸ್ ಆಗಿದ್ದಾರೆ ಅಥವಾ ಇಷ್ಟರ ಮಟ್ಟಿಗೆ ಅವ್ರ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾರೆ? ಏನು ಒಂದು ಡೆಡಿಕೇಶನ್ ಇತ್ತು ಸರ್ ಅವರಲ್ಲಿ? ಒಂದು ಸಾಧನೆ ಅನ್ನಲ್ಲ, ಅದು ಅವಕಾಶಗಳು ಚೆನ್ನಾಗಿ ಬಂತು ಅವನಿಗೆ. ಬಂದಿದ್ದ ಅವಕಾಶಗಳನ್ನು ಯಾವುದೂ ಕೈ ಚೆಲ್ಲಿಲ್ಲ. ಆಮೇಲೆ ಆ ರೀತಿ ಎಲ್ಲ ಥರದ ಒಂದು ಕಾರ್ಯಕ್ರಮಗಳಿಗೆ ಒಗ್ಗುವಂಥ ಡ್ರಮ್ಮರು. ಪ್ಯೂರ್ ಫಿಲ್ಮ ಓಕೆ, 50-50 ಟ್ರೆಡಿಷನಲ್ ಓಕೆ, ತಾಳವಾದ್ಯನ ಓಕೆ. ಯಾಕೆಂದರೆ ಆರ್ಕೆಸ್ಟ್ರಾದಲ್ಲಿ ತುಂಬ ನುಡಿಸಿದವನು, ಅದೆಲ್ಲ ಬಂದಿದೆ. ಆ ಥರ ಸುಮಾರು ಜನ ಇದ್ದಾರೆ. ಇವರು ನಮ್ಮ ಸುರಮಣಿ ಪ್ರವೀಣ್ ಗೋಡ್ಕಿಂಡಿ ಕೂಡ ನಂತರ ಪಾಠ ಮಾಡಿದ್ದಾರೆ. ಅವರು ಅಷ್ಟೇ, ಇವತ್ತಿಗೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಅವರು ಅಷ್ಟೇ ಎಲ್ಲ ರೀತಿಗೂ ಸೈ ಅನ್ಸೋರು. ಈ ಥರ ಕೆಲವರೆಲ್ಲರೂ ಆ ಥರ ಮಾಡ್ಕೊಂಡಿದ್ದಾರೆ. ನನ್ನ ಶಿಷ್ಯರೇ ಅಂತಲ್ಲ, ಸುಮಾರು ಜನ ಇದ್ದಾರೆ. ಇದರಲ್ಲೂ ಇದ್ದು ಅದರಲ್ಲಿ ನನಗೂ ಅದೊಂದು ಅಡ್ವಾಂಟೇಜ್ ಇದೆ. ಎಲ್ಲ ಭಾವಗೀತೆನೋ ಆರ್ಕೆಸ್ಟ್ರಾನೋ ಸಿನಿಮಾ ಹಾಡು, ಪ್ಯೂರ್ ಕ್ಲಾಸಿಕಲ್ ಮ್ಯೂಸಿಕ್, ಭಕ್ತಿ ಸಂಗೀತ ಎಲ್ಲ ಇದ್ದಿದ್ದರಿಂದ ನಮಗೆ ನಾನು ಎಲ್ಲನೂ ಸಂಗೀತ ಅಂತಲೇ ನೋಡ್ತೀನಿ. ತಾಳವಾದ್ಯದಲ್ಲಿ ನಾನು ಮೊದಲೇ ಹೇಳೋದೇ ಅದು, ಸ್ವಲ್ಪ ನಾದ ಜಾಸ್ತಿ ಇರ್ಬೋದು ಅಂತೀನಿ ಹೊರತು ಶಬ್ದ ಜಾಸ್ತಿ ಅಂತ ಹೇಳಲ್ಲ. ನನಗೆ ಒಂದು ಪಾತ್ರೆ ಬಿದ್ದರೂ ಲೋಟ ಬಿದ್ದರೂ ಅದು ಸೌಂಡು ನಾದವಾಗಿ ಕೇಳುತ್ತೆ ನನಗೆ. ಓಕೆ ಸರ್, ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮಿಂದ ಏನಾದರೂ ಒಂದು ಕಲಿಯುವಂಥ ಅಂಶ? ನನ್ನಿಂದ ಕಲಿಯುವಂಥ ಅಂಶ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ. ಆದರೂ ಏನೋ ಏನಿಲ್ಲ, ಕಲಿತಾ ಇರಬೇಕಷ್ಟೆ. ಸಂಗೀತ ಅದು ಯಾವತ್ತೂ ಮುಗಿಯೋದೇ ಇಲ್ಲ. ಕಾಲಕ್ರಮೇಣ ದಿನ ಯಾರನ್ನೋ ನೋಡಿದ್ರೆ ಇನ್ನೂ ಏನೋ ಕಲಿಬೇಕು ಅಂತ ನನಗೆ ಇವಾಗಲೂ ಅನಿಸ್ತಾ ಇದೆ. ಆ ಥರ ಇರಬೇಕು ಅಷ್ಟೇ. ಅದು ನಂದು ಏನು ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಅಂತ ನಂಗೆ ಗೊತ್ತಿಲ್ಲ, ನಾನು ಹೇಳೋಕ್ಕೂ ಆಗಲ್ಲ ಅಲ್ವಾ. ಹೇಳಿದ್ರು ತಪ್ಪಾಗುತ್ತೆ. ಅದಕ್ಕೆ ವಿರುದ್ಧವಾಗಿ ಯಾವೆಲ್ಲ ನಡ್ಕೊಂಡಿರ್ತೀನಿ. ನನ್ನ ತಾಳ್ಮೆ ಇದೆ ಅಂತ ಹೇಳಿ ತಾಳ್ಮೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ ತಾಳ್ಮೆ ಇಲ್ದವರು ಸಂದರ್ಭಗಳು ಭಾಳ ಇದೆ. ಸಾಧನೆ ಮಾಡಿ ನಾನು ಹಿಂಗೆ ಮಾಡಿದೆ ಅಂದರೆ ನನಗಿನ್ನ ಜಾಸ್ತಿ ಸಾಧನೆ ಮಾಡಿದ್ರು ಇರ್ತಾರೆ ಅಲ್ವಾ. ನಮ್ಮ ತಂದೆ ಅದೇ ಹೇಳೋರು, ನೀನೇ ದೊಡ್ಡದು ಅನ್ಕೋಬೇಡ, 90 ಕೋಟಿ ಅಂದರೆ ಅವ್ರು ಇದ್ದಾಗ 90 ಕೋಟಿ ಜನದಲ್ಲಿ ಎಲ್ಲೋ ನಿನಗಿನ್ನ ದೊಡ್ಡವ್ರು ಯಾವನೋ ಇರ್ತಾನೆ. ಹಾಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಸಹನೆ ಇಟ್ಕೋಬೇಕು, ಪೇಷನ್ಸ್ ಇರಬೇಕು. ನಾವು ಸಾಧನೆ ಮಾಡಿದ ತಕ್ಷಣ ನಮಗೆ ಆ ರೇಂಜಲ್ಲಿ ಪ್ರೋಗ್ರಾಮ್ ಸಿಗುತ್ತೆ, ನಾವು ಬೆಳಕಿಗೆ ಬರ್ತೀವಿ, ಪಾಪ್ಯುಲಾರಿಟಿ ಸೆಲೆಬ್ರಿಟಿ ಆಗ್ತೀವಿ. ಅದು ಆಗಲ್ಲ. ನಿಮ್ಗೆ ಏನೇನೋ ಸಾಧಿಸ್ಬೇಕು, ಮೊದಲು ಸಾಧನೆ. ಬಹುಶಃ ಚೂರು ನಿಧಾನ ಆಗ್ಬೋದು ಅಥವಾ ಕಡಿಮೆ ಇರ್ಬೋದು. ಆವಾಗ ಏನು ಅನ್ಕೋಬೇಕು ನಾವು, ನನ್ನ ಯೋಗ್ಯತೆಗೆ ಇದು ಜಾಸ್ತಿ ಅನ್ಕೋಬೇಕು. ಕಮ್ಮಿ ಅಂತ ಅಂದ್ಕೊಂಡ್ರೆ ಒಂದು ಸೆಕೆಂಡ್ ಯು ಫೀಲ್ ವೆರಿ ಡಿಸಪಾಯಿಂಟೆಡ್ ಅಲ್ವಾ. ನನಗೇನು ಬಂದಿದೆ ಇವತ್ತು ಇದು ಜಾಸ್ತಿನಪ್ಪ ಅಂತ, ಅದೊಂದಿದೆ ನನಗೆ. ಓಕೆ ಸರ್, ಇಷ್ಟೊತ್ತು ಮಾತನಾಡ್ತಾ ಇದ್ವಿ, ಅಂದರೆ ತುಂಬ ಚೆನ್ನಾಗಿ ಮಾತಾಡಿದಿರಾ. ಇವಾಗ ನಾನು ನಿಮ್ಮ ಸಂಗೀತನ ಕೇಳಲೇಬೇಕು ಸರ್. ದಯವಿಟ್ಟು ಮೃದಂಗನ ನುಡಿಸ್ತೀರಾ? ಖಂಡಿತ. ಸರಿ, ಇವಾಗ ಮೃದಂಗನ ನುಡಿಸ್ಬೋದಾ? ಕಾಯ್ತಾ ಇದ್ದೀನಿ ನಾನು. ಕೇಳ್ತಾ ಇದ್ರಿ. ಆದಿ ತಾಳದಲ್ಲಿ ಒಂದು 2 ನಿಮಿಷ ಹಾಗೆ ನುಡಿಸ್ತೀನಿ.
ಹಂಗೆ ಕೇಳ್ತಾನೆ ಇರ್ಬೇಕು ಅನ್ಸ್ತಾ ಇದೆ ಸರ್ ನೀವು ನುಡಿಸ್ತಾ ಎಲ್ಲ ವಾದ್ಯಗಳು ಹಾಗೇನೆ, ಬರೀ ಇದು ಅಂತಲ್ಲ, ಯಾವುದೇ ವಾದ್ಯ ಆದ್ರೂ ನಿಮ್ಗೆ ಪಾಶ್ಚಾತ್ಯ ಇರ್ಬೋದು, ಇದಿರ್ಬೋದು, ಅದೇ ಒಂದು ಗುಂಗಿನಲ್ಲಿ ಇರ್ತೀರ. ಹಾಗೆ ಕಳ್ದೋಗ್ತಾ ಇರ್ತೀರ. ಹಾ, ಹೌದೌದು. ಸರ್ ನಾನು ಒಂದ್ ಕೇಳ್ಬೇಕಿತ್ತು ಸರ್, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಾಯನಕ್ಕೂ ಸರಿ, ಆಕ್ಟಿಂಗ್ಗೂ ಸರಿ, ಎಲ್ಲದಕ್ಕೂ ಸರಿ ಅನ್ನೋ ತರ ಇದ್ರು. ಅದ್ರಲ್ಲೂ ಕರ್ನಾಟಿಕ್ ಸಂಗೀತದಲ್ಲಿ ಅವರು ಹಾಡ್ತಿದ್ ರೀತಿ ಆಗಿರ್ಬೋದು, ಅಥವಾ ಅವ್ರಿಗಿದ್ದಂತ ಜ್ಞಾನ ಆಗಿರ್ಬೋದು, ಅದೇನೋ ಒಂದು ಇವಾಗ್ಲೂ ಹೇಳ್ತಾರೆ ಸರ್, ಗಾಡ್ ಗಿಫ್ಟೆಡ್ ತರ ಅವ್ರ ವಾಯ್ಸ್. ಸೊ ರಾಜ್ಕುಮಾರ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಹೇಳೋದಲ್ಲ, ಈ ಪದ ಇದೆಯಲ್ಲ ಲೆಜೆಂಡ್ ಅಂತ, ಅಂತಹ ಪದಕ್ಕೆ ಬಹಳ ಯೋಗ್ಯರಾದಂಥ ಕೆಲವೇ ವ್ಯಕ್ತಿಗಳಲ್ಲಿ ಆತನು ಒಬ್ರು. ಅಭಿನಯ ಇರ್ಬೋದು, ಗಾಯನ ಇರ್ಬೋದು, ಅವರೆಲ್ಲ ಅಂದರೆ ನೀವು ನೋಡ್ಬೋದು, ಜಾನಪದ ಶೈಲಿ ಹಾಡು ಹಾಡಿದ್ದಾರೆ, ಕೆಲವು ಸಾರಿ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡಿದ್ದಾರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಂತೂ ಜೀವನ ಚೈತ್ರದಲ್ಲಿ ನಾದಮಯ ಹಾಡಿದ್ದಾರೆ, ಬಬ್ರುವಾನದಲ್ಲಿ ಆರಾಧಿಸುವ ಇರ್ಬೋದು. ಸೊ ಅದೇ ಆ ಪದನ ಬಳಸಬೇಕಾದ್ರೆ ನಾವೇ ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡದೆ ಬಳಸುವಂತಹ ಕೆಲವು ವ್ಯಕ್ತಿಗಳಲ್ಲಿ ಆತನು ಒಬ್ಬರು ಅಂತ ಖಂಡಿತವಾಗಿ ಹೇಳ್ಬೋದು ಅಲ್ವಾ? ಅವ್ರು ಹಾಡೋದಿರ್ಬೋದು, ಅಭಿನಯ, ಎಲ್ಲ ಥರದ ಅಭಿನಯನೂ ಮಾಡಿದ, ಅಂದರೆ ಕ್ಯಾರೆಕ್ಟರ್ ವೈಸ್ ಕಳ್ಳನಾಗಿ ಮಾಡಿದ್ದಾರೆ, ಸ್ಮಗ್ಲರ್ ಆಗಿ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ, ಸಾಮಾಜಿಕವಾಗಿ ಎಷ್ಟೋ ಇದು ಮಾಡಿದ್ದಾರೆ, ಸಮಾಜ ಸುಧಾರಣೆ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ, ಗಾಯನನೂ ಹಾಗೆ ಮಾಡಿದ್ದಾರೆ. ಅಂದ್ರೆ ಈಗ ಆ ಒಂದು ಹೀರೋ ಆಗಿ ಕರ್ನಾಟಕ ಸಂಗೀತಕ್ಕೆ ಅವರು ಎಲ್ಲೋ ಒಂದ್ ಕಡೆ ಜಾಸ್ತಿ ಜೀವ ತುಂಬ್ತಾ ಇದ್ರು. ಹೌದು, ಆಗಿನ ಕಾಲದಲ್ಲಿ ಅವರು ನಾಟಕದಲ್ಲಿ ಇದ್ದಿದ್ರಿಂದ ನಾಟಕ ರಂಗದಲ್ಲಿ ಹೆಚ್ಚಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತನೇ ಇರ್ತಿತ್ತು. ಅದು ಸಹಜ. ಈ ದಕ್ಷಿಣ ನೀವು ಆಂಧ್ರದಲ್ಲಿ ನೋಡಿದ್ರು ಹಾಗೆ, ತಮಿಳ್ನಾಡು, ಕೇರಳಲ್ಲಿ ಅದೇ, ನೀವು ಮಹಾರಾಷ್ಟ್ರ ಅಥವಾ ಆ ಕಡೆ ರಾಜ್ಯಗಳಲ್ಲಿ, ಒರಿಸ್ಸಾನು ಹೋದ್ರೆ ಅಲ್ಲೆಲ್ಲ, ಮಹಾರಾಷ್ಟ್ರದಲ್ಲಂತೂ ನಾಟಕ ಬಹಳನೇ ನಾಟ್ಯ ಸಂಗೀತ ಅಂತಲೇ ಇದೆ. ನಾಟಕಗಳಲ್ಲಿ ಹಂಗಿರೋದು. ಅವರು ಅದನ್ನ ಕಾರ್ಯಕ್ರಮ ರೀತಿಲೇ ಒನ್ಸ್ ಮೋರ್ ಅಂತ ಇನ್ನೊಂದ್ಸತಿ ಕೇಳಿ ಹಾಡಿಸ್ಕೊಡೋರು. ಇಲ್ಲೂ ಅಷ್ಟೇ. ಸೊ ಅದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ದಕ್ಕೆ ಅವರಿಗೆ, ಅಥವಾ ಹಾರ್ಮೋನಿಯಂ ವಿದ್ವಾಂಸರು ನಾಟಕಗಳಲ್ಲೂ ಇರ್ತಾ ಇದ್ರು. ಸೊ ಅವರು ತಿದ್ದವರು, ತೀಡೋರು. ಆಮೇಲೆ ಅಲ್ಲಿ ಪರ್ಫಾರ್ಮೆನ್ಸೇ ಮುಖ್ಯ. ಚೆನ್ನಾಗಿ ಹಾಡೋರೇ ಹೆಚ್ಚು ಕಡಿಮೆ. ನೀವು ಆಗಿನ ಕಾಲದವ್ರು ನೋಡಿ, ಮುಸ್ರಿ ಕೃಷ್ಣಮೂರ್ತಿ ಅವರು ಎಲ್ಲ ಚೆನ್ನಾಗಿ ಹಾಡೋರು. ಆ ಥರ ಸುಮಾರು ಜನ ಇದಾರಲ್ಲ. ಇವಾಗ ಬಿ ಜಯಶ್ರೀ ಅವರು ಇದಾರಲ್ಲ, ಹೌದು. ಆ ವಾಯ್ಸು, ಆ ಥ್ರೋ, ಆ ಒಂದು ಭಾವನೆಗೆ ಬೇಕಾದ ರೀತಿಯಲ್ಲಿ ಕಂಠ ಬದಲಾವಣೆ ಮಾಡೋದು, ಅದೆಲ್ಲ ಅವರಿಗೆ ರಕ್ತಗತವಾಗಿ ಬಂದಿತ್ತು. ಹಾ, ಕರೆಕ್ಟ್. ಸುಮ್ಮನೆ ಲೆಜೆಂಡರಿ ಪರ್ಫಾರ್ಮೆನ್ಸ್ ಅಂತ ನಾವು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದು ಆ ಕ್ಷಣಕ್ಕಿರುತ್ತೆ, ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರಲ್ಲ ಅಂತವ್ರಿಗೆ ಇರಬೇಕು. ಪ್ರತಿ ಸಾರಿನೂ 100ಕ್ಕೆ 100 ಹೊಡಿತಾರಲ್ಲ. ಅಷ್ಟೇ, ಅದೇ ಹಂಗೆ ಇರುತ್ತೆ. ಸೊ ಒಂದು ಇಂಟರ್ವ್ಯೂಗೂ ಒಂದು ಮುಕ್ತಾಯ, ನಮಗೆ ಮೋಹರ ಮುಕ್ತಾಯ ಅಂತ ಒಂದಿದೆ. ನಮ್ ಗುರುಗಳವರು ನೋಡಯ್ಯ, ಮೋಹರ ಅಂದ್ರೆ ದೇವರಿಗೆಲ್ಲ ಅಲಂಕಾರ ಮಾಡಿ ಕಿರೀಟ ಇಟ್ಟು ಮುಗಿಸೋದು. ಸೊ ಆ ಮೋಹರ ಕಿರೀಟ ಉರುಳಬಾರ್ದು ಇಡೋವಾಗ, ಅದನ್ನ ನುಡಿಸ್ಬಿಟ್ಟು ಮುಗಿಸ್ತೀನಿ. ಅದ್ರ ಜೊತೆ ಕುನ್ನಕೋಲ್ ಅಂತ ಒಂದಿದೆ. ಈ ಪಾಠಾಕ್ಷರಗಳನ್ನ ಬಾಯ್ನಲ್ಲಿ ಹೇಳೋದಕ್ಕೆ ಕುನ್ನಕೋಲ್ ಅಂತ ಎರಡೂ ಮಾಡ್ಕೊಂಡ್ಬಿಡ್ತೀನಿ.
ಯು ಸೋ ಮಚ್ ಸರ್. ಅದೇ ಹೇಳಿದ ನಾನು ಆಗ್ಲೇ, ಮತ್ತೆ ನಾನು ಕೇಳ್ತಾ ಇದ್ರೆ ಇನ್ನ ಕೇಳ್ತಾನೆ ಇರ್ತೀನಿ. ಅಂಡ್ ಸರ್ ಹೇಳಲೇಬೇಕು, ನೀವು ಜಸ್ಟ್ ಸಂಗೀತಗಾರ ಅಷ್ಟೇ ಅಲ್ಲ, ಮೃದಂಗ ನುಡಿಸ್ತೀರಾ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ನ ಕೂಡ ನುಡಿಸ್ತೀರಾ, ಅಂಡ್ ಸಂಗೀತ ನಿರ್ದೇಶಕರು ಕೂಡ ಆಗಿದ್ದೀರಾ. ಸೊ ನಿಮ್ ಟೈಮ್ ನ ನನಗೆ ಕೊಟ್ಟು ಇವತ್ತು ಇಲ್ಲ ಮಾಡೋಣ ಪಾಡ್ಕಾಸ್ಟ್ ನ ಅಂತ ಹೇಳಿ ನಮ್ಮ ಸ್ಟುಡಿಯೋ ಬಂದು ಇವತ್ತು ಇಷ್ಟು ಟೈಮ್ ಕೊಟ್ಟಿದ್ದೀರಾ ಸರ್. ಸಖತ್ ಖುಷಿ ಆಯ್ತು ಸರ್. ನಿಮ್ ಮಾತುಗಳು, ನಿಮ್ಮ ಮ್ಯೂಸಿಕ್ ಮತ್ತು ಆ ದಿಗ್ಗಜರ ಜೊತೆ ಕೆಲಸ ಮಾಡಿರೋದನ್ನ ನೀವು ಹಂಚ್ಕೊಂತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆ ಜನರೇಷನ್ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ನಾನು ಯೋಚನೆಯನ್ನ ಮಾಡ್ತಾ ಇದ್ದೆ. ಸೊ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿತ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ರೀತಿಯಾಗಿ ನಿಮ್ಮ ಸಂಗೀತ ಜರ್ನಿ ಮುಂದುವರಿತಾ ಇರ್ಲಿ. ಅಂಡ್ ನಿಮ್ಮಿಂದ ಈಗ ಆಲ್ರೆಡಿ ಎಷ್ಟೋ ಸಾವಿರಾರು ಕಲಾವಿದರು ಬರ್ತಾ ಇದಾರೆ, ನಿಮ್ಮಿಂದ ಸಂಗೀತವನ್ನ ಕಲ್ತ್ಕೊಂಡ್ ಬರ್ತಾ ಇದಾರೆ, ಕಲಿಸ್ತಾ ಇದ್ದೀರಾ. ಇವತ್ತು ಕೂಡ ಫೌಂಡೇಶನ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಂಗೀತ ದಾರಿಯನ್ನ ಹೆರಿತಾ ಇದ್ದೀರಾ. ಸೊ ಈ ಒಂದು ರೀತಿಯ ಕೆಲಸ ಮತ್ತೆ ಮುಂದುವರಿತಾ ಇರ್ಲಿ ಅಂತ ನಾನು ಹೇಳ್ಬೋದು ಸರ್. ನೀವೇನಾದ್ರೂ ಕೊನೆಯದಾಗಿ ಹೇಳೋದಾದ್ರೆ ಈಗಿನ ಕಲಾವಿದರಿಗೆ ಇದೊಂದು ಸಜೆಷನ್ ನ ತಗೊಂಡು ಏನಾದ್ರು ಹೇಳುವಂತ? ಇಲ್ಲ, ಕಲಾವಿದರಿಗೆ ಹೇಳುವಂಥದ್ದೇನಿಲ್ಲ, ಎಲ್ಲ ಬುದ್ಧಿವಂತರೆ. ನಿರಂತರವಾಗಿ ಸಾಧನೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ನಿಮ್ಮ ಯಾವುದೇ ಸಂಗೀತ ಇರ್ಬೋದು, ಅದು ಸುಗಮ ಸಂಗೀತ ಇರ್ಬೋದು, ಅಥವಾ ಸಿನಿಮಾ ಸಂಗೀತ ಇರ್ಬೋದು, ಶಾಸ್ತ್ರೀಯ ಅದರಲ್ಲಿ 2 ರೀತಿ ಇರ್ಬೋದು, ಅಥವಾ ಜಾನಪದ ಒಲವಿನಿಂದ ಬಂದಿರೋರು ಇರ್ಬೋದು. ದಿನವೂ ಒಂದು ಸಾಧನೆ ಇರಲಿ ಅಂತ. ಕೇವಲ ಕಾರ್ಯಕ್ರಮ ನಿಂತಾಗ ಮಾತ್ರ ಸಾಧನೆ ಅಲ್ಲ, ಕಾರ್ಯಕ್ರಮಕ್ಕೆ ಮುಂಚೆ ಒಂದು ವಾರ್ಮಪ್ ಇರಬೇಕು. ನೀವು ಹೇಗೆ ಬೇರೆ ಎಲ್ಲ ಸ್ಪೋರ್ಟ್ಸ್ ನೋಡಿದ್ರು ಮೇನ್ ಕ್ರಿಕೆಟ್ ಅಥವಾ ಯಾವುದೇ ಆಡಕ್ ಮುಂಚೆ ಅವ್ರು ಏನಾದ್ರು ಒಂದಿಷ್ಟು ಫೀಲ್ಡ್ ವಾರ್ಮ್ ಅಪ್ ಆ ತರ, ಅದಕ್ಕೋಸ್ಕರ ನಿರಂತರವಾದ ಸಾಧನೆ ಇರಬೇಕು. ಆಮೇಲೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನೀವು ನಂಬಿರೋಂಥ ಸಂಗೀತ ಅಂದಮೇಲೆ ನಂಬಿಕೆ ಇಡಿ. ಸಂಗೀತ ಅಲ್ಲ, ನಾನು ಅವಾಗ್ಲಿಂದ ಹೇಳ್ಕೊಂಡ್ ಬರ್ತೇನೆ, ಕಲೆ. ಯಾಕಂದ್ರೆ ನಾವು ಕಲೆಗೆ ಸಂಬಂಧ ಎಲ್ಲಾನು ಕಲೆ ಅನ್ಬೇಕು. ಕಲೆ ಮಾಡಿ ಹೀಗೆ ನಿಮಗೂ ವಂದನೆಗಳು. ನಾನು ಸಮಯ ಕೊಟ್ಟಿದ್ದಲ್ಲ, ನೀವು ಕರ್ನಾಟಕ ಟಿವಿನವರು ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ, ಅದಕ್ಕೂ ಅಭಿನಂದನೆಗಳು. ಹಾಗೆ ನೋಡಿದಂಥ ವೀಕ್ಷಕರಿಗೆ ಅಭಿನಂದನೆಗಳು. ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಕಾರ್ಯಕ್ರಮ, ಅದರಲ್ಲೂ ನಮ್ಮ ಕರ್ನಾಟಕದವರಾದರೆ ಹೋಗಿ, ನೇರವಾಗಿ ಹೋಗಿ. ಲೈವ್ ರಿಲೇ ಇರುತ್ತೆ, ಏನೇ ಇದ್ರು ಲೈವ್ ರಿಲೇ ಅಂದರೆ ನನ್ನ ಪ್ರಕಾರ ನೀವು ಹೋಟ್ಲಿಗೆ ಹೋದಾಗ ಅಲ್ಲಿ ಫೋಟೋ ಹಾಕಿರ್ತಾನಲ್ಲ, ಮಸಾಲೆ ದೋಸೆ, ಕೇಸರಿ ಬಾತ್, ಆ ಥರ ನೋಡ್ಬೋದೇ ಹೊತ್ತು ಅನುಭವಿಸಕ್ಕಾಗಲ್ಲ. ಎದುರಿಗೆ ಹೋದಾಗ ಅದು ಅನುಭವ ಬೇರೆ. ಅದರಿಂದ ಈ ರೀತಿಯ ಕಾರ್ಯಕ್ರಮಗಳ ಮಾಡಿ ಶಾಸ್ತ್ರೀಯ ಸಂಗೀತಗಾರನ ಅಥವಾ ಸಂಗೀತಗಾರನ್ನೇ ಕರೆಸಿ ಅಂತ ಹೇಳ್ತಾ, ನನ್ನ ಕಡೆಯಿಂದ ಏನಾದರೂ ಅದಕ್ಕೆ ಬೇಕಾದ ಸಹಾಯ ಇದ್ದಲ್ಲಿ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ವಂದನೆಗಳು. ನಿಮಗೂ ಅಷ್ಟೇ, ಚೆನ್ನಾಗಿ ಪ್ರಶ್ನೆಗಳು ಕೇಳಿದಿರಿ, ನಿಮಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಆನೂರು ಅನಂತ ಕೃಷ್ಣ ಶರ್ಮಾ ಸರ್ ನನ್ನೊಟ್ಟಿಗೆ ಇದ್ರು. ಬಹಳಷ್ಟು ಮಾತು. ಒಂದ್ ನಿಮಿಷ ಅದ್ರ ಜೊತೆಗೆ ಸೇರಿಸ್ಬಿಡಿ. ನಾವು ಚೆನ್ನಾಗಿ ಕಾಣುವಂಗೆ ನಮ್ಮನ್ನ ಚಿತ್ರೀಕರಿಸಿದಂತ ನಮ್ಮ ಸ್ನೇಹಿತರ ಜಯಂತ್ ಅವರಿಗೆ ವಂದನೆಗಳು. ಎಸ್, ಖಂಡಿತವಾಗ್ಲು. ಸೊ ಎಸ್, ಒಂದ್ ರೀತಿಯಾಗಿ ಮಾತುಕತೆ, ಫನ್ ಅಂಡ್ ಮ್ಯೂಸಿಕ್ ಎಲ್ಲವೂ ಕೂಡ ಈ ಪಾಡ್ಕಾಸ್ಟ್ ನಲ್ಲಿ ಇತ್ತು. ಅಂಡ್ ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಬೇಸಿಕಲಿ ನಾನು ಆಗ್ಲೇ ಹೇಳ್ದಾಗ ನಂಗೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಬಹಳ ಇಷ್ಟ. ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರು ಕೇಳ್ತೀನಿ ನಾನು ಬಹಳಷ್ಟು ಸಾಂಗ್ ಗಳನ್ನ. ಸೊ ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಿದ್ದು ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಆಗಿದೆ ಸರ್. ಸೊ ಇದೇ ರೀತಿಯಾಗಿ ಇನ್ನು ವಿಶೇಷವಾಗಿ ಪಾಡ್ಕಾಸ್ಟ್ ಗಳ ಜೊತೆ ನಿಮ್ ಮುಂದೆ ಬರ್ತಿರ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಧನ್ಯವಾದ.